ओम शांति। बाबा आज पूछ रहे हैं सबसे ऊंच पद पाने का आधार क्या है। बहुत सुंदर बाबा की आज लहर है। सिंपल बात कह रहे हैं, बच्चे बाप की श्रीमत पर चलते रहो। ಹೈಯೆಸ್ಟ್ ಪದವಿಯನ್ನು ಪಡ್ಕೊಳ್ಳೋ ಆಧಾರ ಏನು? ಅದಕ್ಕೆ ಬಾಬಾ ಹೇಳ್ತಾರೆ, ಶ್ರೀಮತದ ಅನುಸಾರ ಸದಾ ನಡೀತಾ ಇರಿ. ತಂದೆ ಹೇಳಿದ್ರು, ಮಕ್ಕಳು ಮಾಡಿದ್ರು, ಮಕ್ಕಳು ಒಪ್ಕೊಂಡು ಮಾಡ್ತಾ ಹೋದರು. ಇದು ಸ್ಥಿತಿ ಇರಬೇಕಲ್ವಾ? ರಿಯಲ್ ಬಾಬವ್ರ ಮಕ್ಕಳಾಗಿದ್ದೀವಿ, ಆಜ್ಞಾಕಾರಿ ಅಂದರೆ ಬಾಪನೇ ಕಹಾ ಬಚ್ಚೋನೆ ಮಾನ್ ಕರ್ ಕಿಯಾ. ಲೇಟು ಆಗಬಾರ್ದು, ಸಂಕಲ್ಪ भी न चले, संकल्पनों बरकोड़ो। बाप का कहना, बच्चों का मानना और करना एक होना चाहिए। आप मुझे मर गई दुनिया, कोई किसी की भी याद ना रहे. ಹೈಯೆಸ್ಟ್ ಪದವಿಯನ್ನು ಪಡ್ಕೊಳ್ಳೋ ಮೂಲ ಮಾತೇನೆಂದರೆ, ಯಾರ ನೆನಪಿರ್ಕೊಳ್ದು ನಾನು ಸತ್ರೆ ಜಗತ್ತಿಲ್ಲ. ಸೊ ದೇಹದಿಂದ ಬುದ್ಧಿ ಆ ತರಹ ಸಮಾಪ್ತಿಯಾಗ್ಬಿಡ್ಬೇಕು. ಸುದ್ಬುದ್ಧ ಜಗತ್ತು ಬುದ್ಧಿಯಿಂದ ಸಮಾಪ್ತಿಯಾಗ್ಬಿಡ್ಬೇಕು. ಅಂದರೆ ಇಡೀ ಲೆಹರ್ ಇವತ್ತು ಬಾಬಾ ಶ್ರೀಮತದ ಅನುಸಾರ ಇದ್ದಾಗ ತಂದೆ ತಾನೇ ರಕ್ಷಣೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ನೋಡ್ಕೊಳ್ತಾರೆ. ತಂದೆ ಯೋಚನೆ, ಯಾರು ತಂದು ಯೋಚನೆ ಮಾಡ್ತಾರೆ ಅವರು ಯಾವಾಗಲೂ ಸರಿ ಇರಲ್ಲ. ಅವ್ರದ್ದೇ ಕರ್ಮಗಳವರಿಗೆ ಶ್ರಾಪ ಆಗಿಬಿಡುತ್ತೆ. ಶ್ರೀಮತ ಒಂದು ಸಾರಿ ಮೀರೋ ಅಭ್ಯಾಸಗಳಾಗ್ಬಿಟ್ರೆ ಹೊರೆ ಇದೆಯಲ್ಲ, ಶ್ರೀಮತದ ಉಲ್ಲಂಘನೆಯ ಹೊರೆ ಅವರನ್ನು ಇನ್ನು ಪಾಪಾತ್ಮರನ್ನಾಗಿ ಕೆಳಗಡೆ 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 ಬೀಳಿಸ್ತಾ ಹೋಗುತ್ತೆ. ಅಷ್ಟು ಈಸಿ ಇಲ್ಲ. ಬಾಬೋರ ಮಕ್ಕಳಾಗಿ ಸರಿಯಾಗಿ ನಡಿಬೇಕನ್ನೋದು ಬುದ್ಧಿ ಇರಬೇಕು. ಈ ಹೊರೆ ಹೊತ್ಕೊಂಡು ಜನ್ಮಾಂತರ ಚಾಕ್ರಿ ಮಾಡೋದು, ಕೂಲಿ ಮಾಡೋದು ಎಷ್ಟು ಕೆಟ್ಟದಲ್ಲ. मीठे बच्चे कदम कदम बाप की श्रीमत पर चलते रहो. एक बाप से ही सुनो तो माया का वार नहीं होगा. ಮಧುರವಾದಂತಹ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತದ ಮೇಲೆ ನಡೀತಾ ಹೋಗಿ. ಒಬ್ಬ ತಂದೆಯಿಂದನೇ ಕೇಳಿ, ಆಗ ಮಾಯೆ ನಿಮ್ಮ ಮೇಲೆ ವಾರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇಳಿ, ಮಾಯಾ ಜೀತಾಗೋ ಸಹಜ ಸಾಧನೆ ಕಣ್ಣು ಮುಚ್ಕೊಂಡು ಬಾಬವ್ರ ಶ್ರೀಮತದ ಮೇಲೆ ನಡಿಬೇಕು. ಅವ್ರು ಹೆಂಗೆ ಏನು ಹೇಳ್ತಾರೋ, ಜಿ ಬಾಬಾ ಆತ್ಮನಾಗಿ ಆತ್ಮಗಳನ್ನು ನೋಡ್ತಾ ಒಬ್ಬರ ಆಧಾರದ ಮೇಲೆ ನಡೀರಿ, ಪ್ರಪಂಚ ನಿಮಗೇನಿಲ್ಲ ಅಂದಾಗ ಬುದ್ಧಿಯಿಂದ ತೆಗೆದು ಬಿಡಬೇಕು. ಸೊ ಇದು ತೆಗೆಯೋದೇನಿದೆ, ಅದರದ ಸ್ಥಿತಿಗಳೇನಿದೆ ಅದು ಚೆಕ್ ಮಾಡ್ಕೊಳ್ಬೇಕು. ऊंच पद प्राप्त करने का आधार क्या है? ಹೈಯೆಸ್ಟ್ ಪದವಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋ ಆಧಾರ ಏನು? ऊंच पद प्राप्त करने के लिए बाप के हर डायरेक्शन पर चलते रहो. बाप का डायरेक्शन मिला और बच्चों ने माना. दूसरा कोई संकल्प तक भी न आए. इस रूहानी सर्विस में लग जाओ, तुम्हें और कोई की भी याद नहीं होना चाहिए. ना आना चाहिए, ना होना चाहिए. आप मुझे मर गई दुनिया, तब ऊंच पद मिल सकता है. ಹೈಯೆಸ್ಟ್ ಪದವಿಯನ್ನು ಪಡ್ಕೊಳ್ಳೋಕ್ಕೆ ತಂದೆಯ ಪ್ರತಿ ಡೈರೆಕ್ಷನ್ ಮೇಲೆ ನಡೀರಿ. ಅಮೃತ ವೇಳೆಯಿಂದ ರಾತ್ರಿ ಮಲಗುವವರೆಗೆ ಬಾಬವ್ರು ಏನು ಹೇಳಿದ್ದಾರೆ, ಇದರಲ್ಲಿ ಬೇರೆಯವ್ರು ನಡೀತಾರೋ ಇಲ್ವೋ, ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಇವ್ರು ನಡೆಯಲ್ಲ, ಅವ್ರು ನಡೆಯಲ್ಲ. ನಾವು ಎಂದೂ ಬ್ರಾಹ್ಮಣ ಜೀವನದಲ್ಲಿ ಒಂದು ಸ್ಟ್ರಿಕ್ಟ್ ಡಿಸಿಪ್ಲಿನ್ ಇರಬೇಕು. ಇನ್ನೊಬ್ಬರನ್ನು ನಾವು ನೋಡೋಕ್ಕೆ ಹೋಗಬಾರ್ದು. ನೋಡಿದ್ವಿ ಅಂದರೆ ಬಿದ್ವಿ ಅಂತ. ತಂದೆಯ ಡೈರೆಕ್ಷನ್ ಸಿಕ್ತು, ಮಕ್ಕಳು ಒಪ್ಕೊಂಡು ಮಾಡ್ತಾ ಹೋದರು. ಇದು ಹೆಂಗೆ ಶಿವ ಬಾಬಾ ಹೇಳಿದ್ರು, ಬ್ರಹ್ಮನ ಕರ್ಮದ ಹೆಜ್ಜೆ ಆಗಿತ್ತು, ಬರೀ ಸಂಕಲ್ಪ ಅಲ್ಲ.
ಆ ತರಹ ಆಗಿದ್ದಕ್ಕೇ ಬಾಬಾ ನಂಬರ್ 1 ಹೋದರು. ಅಂದರೆ ಇಮ್ಮಿಡಿಯೇಟ್, 1 ನಿಮಿಷ ಲೇಟ್ ಇಲ್ಲ. ಶಿವಬಾಬಾ ಹೇಳಿದ್ರು, ಅದು ಮಾಡಿದ್ರು. ಬೇರೆ ಸಂಕಲ್ಪಗಳೇ ಮಾಡಂಗಿಲ್ಲ. ಹೆಂಗಾಗುತ್ತೆ ಬಾಬಾ ಅಂತೂ ಹೇಳ್ತಾರೆ, ಎಷ್ಟು ಮಾಡೋಕ್ಕಾಗುತ್ತೆ, ಎಷ್ಟು ಇದು ಮಾಡೋಕ್ಕಾಗುತ್ತೆ ಅನ್ನೋ ತರಹ ಕೆಲವರಿಗೆಲ್ಲ ಬಾಬಾವ್ರ ಶ್ರೀಮತದ ಮೇಲೆ ವಿಚಾರ. ಮೊದಲೇ ಹೆಂಗೆ ಮಾಡೋಕ್ಕಾಗುತ್ತೆ ಅನ್ನೋದು ಮಾಡೋದೇ ಇಲ್ಲಲ್ಲ. ಈ ಸರ್ವೀಸಲ್ಲಿ ಸದಾ ಬ್ಯುಸಿಯಾಗಿರಿ ಮಕ್ಕಳೇ, ತತ್ಪರರಾಗಿ. ನಿಮಗೆ ಬೇರೆ ಯಾರ ನೆನಪಿರ್ಕೊಡ್ದು, ಯಾದವ್ರ ಸೇವಾ ಅಷ್ಟು ಬಿಟ್ಟರೆ. 3ನೇ ಮಾತು ನಮ್ಮ ಬುದ್ಧಿಗೆ ಬರಬಾರ್ದು, ಇದೂ ವ್ಯಭಿಚಾರಿ ಯಾದಂತಾರೆ ಬಾಬಾ. ಎಷ್ಟು ಕೆಟ್ಟ ಶಬ್ದ ಅಲ್ಲ, ಕೇಳೋಕ್ಕೂ ಇಷ್ಟ ಆಗಲ್ಲ ತಾನೆ. ನಾವು ಕರ್ಮದಲ್ಲಿ ಹಂಗಿರ್ಬೇಕಲ್ವ. ನಾವು ಸತ್ತರೆ ಪ್ರಪಂಚ ಹೋಯಿತು. ಯಾರಿಗಿದು ಬುದ್ಧಿಯಲ್ಲಿರುತ್ತೆ, ಈಗ ಸತ್ತ ಮೇಲೆ ಯಾರೇನು ಮಾಡ್ತಿದ್ದಾರೆ, ಲೌಕಿಕ ಸಂಬಂಧಿಗಳು ಅಳ್ತಿದ್ದಾರ, ಅವರು ಸೆಳೆತ ಆಗುತ್ತಾ ಎಲ್ಲಾದರೂ ಆತ್ಮಕ್ಕೆ? ಇಲ್ಲ ಅಲ್ಲ, ಹೋದ್ಮೇಲೆ ಹೋದ್ರವರು. ಹಾಗೆ ಬಾಬಾ ಹೇಳೋದು, ಇದು ಮರುಜೀವ ಜನ್ಮ. ಅಂದರೆ ಒಂದು ಸಾರಿ ಸತ್ರಿ ಅಂದರೆ ಎಲ್ಲದರಿಂದ ಸತ್ತು ಬದುಕ್ರಿ, ಅದು ರಿಯಲ್ ಬದುಕು. ಆಗಷ್ಟೇ ಹೈಯೆಸ್ಟ್ ಪದವಿಯನ್ನು ಪಡ್ಕೊಳ್ಳೋಕೆ ಸಾಧ್ಯ. ಇಲ್ಲಿ ಬಾಬೋವ್ರ ಮಕ್ಕಳಾಗುವಾಗ ತುಂಬ ದೂರಾಲೋಚನೆ ಮಾಡಿ ಮಕ್ಕಳಾಗಬೇಕು. ಯಾವಾಗ ನಾವು ಬಾಬೋವ್ರಿಗೆ ಎಲ್ಲ ನಿಂದು ಅಂತ ಹೇಳ್ತೀವಿ, ಚಾಹೆ ನೀವು ಬುದ್ಧಿಯಿಂದ ಸರೆಂಡ್ರ್ ಆಗ್ತಿರೋ, ಇಲ್ಲಿ ತನುವಿಂದ ಸರೆಂಡ್ರ್ ಆಗ್ತಿರೋ, ಬಟ್ ಸರಿಯಾಗಿ ನಿರ್ಣಯ ಮಾಡಬೇಕು. ಈಶ್ವರನಿಗೆ ಸಮರ್ಪಣೆ ಮಾಡೋದಂದರೆ, ಇದರ ಕರ್ಮ ಫಿಲಾಸಫಿ ಏನಿದೆ ಅದು ತುಂಬ ಡೀಪಾಗಿದೆ. ಅದರ ಪರಿಣಾಮ ತುಂಬ ಕೆಟ್ಟದಿದೆ. ಬಾಬೋವ್ರ ಅನುಸಾರ ಇದ್ದರೆ ಜಗತ್ತಲ್ಲಿ ಅವ್ರಿಗಿಂತ ಶ್ರೇಷ್ಠ ರಾಜ್ಯಾಧಿಕಾರಿ ಪೂಜ್ಯಾಧಿಕಾರಿ ಇಲ್ಲ. ಬಾಬೋವ್ರ ವಿರುದ್ಧ ನಡೆಯೋದಂದರೆ ಅದಕ್ಕಿಂತ ಕೆಟ್ಟ ಕರ್ಮ ಇಲ್ಲ. ಉಲ್ಲಂಘನೆ ಮಾಡೋದೇ ಒಂದು ಕೆಟ್ಟ ಕರ್ಮ. ಇದು ಭಾಳ ಎಚ್ಚರ ಇರಬೇಕು. ಗೀತ್ ತುಮ್ಹೇ ಪಾಕೆ ಹಮ್ನೆ ಜಹಾನ್ ಪಾಲಿಯ. ನಾವು ಜಿಗ್ರಿ ಹೇಳ್ತೀವಲ್ಲ, ಬಾಬಾ ನಿಮ್ಮನ್ನು ಪಡ್ಕೊಂಡು ನಾನು ಪ್ರಪಂಚವನ್ನೇ ಪಡ್ಕೊಂಡ್ಬಿಟ್ಟೆ, ಅದಿದೆಯಾ ಹೃದಯದಲ್ಲಿ? ಸಬ್ ಕುಚ್ ಮಿಲ್ ಗಯಾ, ಎಲ್ಲ ಸಿಕ್ತು ಅನ್ನೋದಿದೆಯಾ? ಓಂ ಶಾಂತಿ. मीठे मीठे रूहानी बच्चों ने ये गीत सुना, वो है भक्ति मार्ग का गाया हुआ. इस समय बाप इसका रहस्य समझाते हैं, बच्चे भी समझते हैं. अब हम बाप से बेहद का वर्षा ले रहे. पक्का ना, बेहद का वर्षा पा रहे ಅಂತ. वो राज्य हमारा कोई छीन न सके, भारत का राज्य बहुतों ने छीना है. ಇದು ತುಂಬ ಇಂಪಾರ್ಟೆಂಟ್. ಮಧುರವಾದಂತಹ ಆತ್ಮೀಯ ಮಕ್ಕಳ ಹಾಡು ಕೇಳಿದ್ರ, ಭಕ್ತಿ ಮಾರ್ಗದಲ್ಲಿ ಅವ್ರು ಹೇಳ್ತಾರೆ, ಬಟ್ ಈ ಸಮಯದಲ್ಲಿ ತಂದೆ ಅದರ ರಹಸ್ಯವನ್ನು ತಿಳಿಸ್ಕೊಡ್ತಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ತಂದೆಯ ಮಕ್ಕಳಾಗಿ ನಾವು ಬೇಹದ್ದ ಆಸ್ತಿಗೆ ಅಧಿಕಾರಿಗಳು, ಅರ್ಥಾತ್ ಇಡೀ ವಿಶ್ವದ ಮೇಲೆ ರಾಜ್ಯ. ವಿಶ್ವ ಅಂದರೆ ಬರೀ ಒಂದು ಭಾರತ ಅಲ್ಲ, ಟೋಟಲ್ ಜಗತ್ತು. ಅಂತಹ ರಾಜ್ಯ ಕೊಡ್ತಾರೆ. ಯಾವ ರಾಜ್ಯ ಯಾರೂ ಕಿತ್ಕೊಳ್ಳೋಕ್ಕಾಗೋದೇ ಇಲ್ಲ, ಅಲ್ಲಿ ಬೇರೆಯವ್ರ ಎಂಟ್ರಿನೇ ಇಲ್ಲಲ್ಲ. भारत का राज्य बहुतों ने छीना है, मुसलमानों ने छीना, अंग्रेजों ने छीना. वास्तव में पहले तो रावण ने छीना है आसुरी मत पर. ये जो बंदरों का चित्र बनाते हैं, ईयर नो इविल, सी नो इविल, इनका भी कोई रहस्य तो होगा ना. बाप समझाते हैं, एक तरफ है रावण के आसुरी संप्रदाय जो बाप को नहीं जानते हैं, दूसरी तरफ वो तुम बच्चे. ಮೂಲ ಮಾತು, ಬಾಬೋವ್ರು ನಮಗೆ ಇಂತಹ ರಾಜ್ಯ ಕೊಡ್ತಾರೆ, ಯಾವ ರಾಜ್ಯ ಕಿತ್ಕೊಳ್ಳಲ್ಲ. ಭಾರತವಾಸಿಗಳಿಗೆ ನಮ್ಮ ರಾಜ್ಯ, ನಮ್ಮ ದೇಶ ಕಿತ್ಕೊಂಡು ಏನು ದುಃಖ ಅನುಭವಿಸಿದ್ವಿ ಅದಕ್ಕಿಂತ ಕೆಟ್ಟದಾಗಿ ಇನ್ಯಾರಿಗೂ ಇಲ್ಲ. ಮುಸಲ್ಮಾನರು ಬಂದರು, ಬ್ರಿಟಿಷರು ಬಂದರು, ಎಲ್ಲ ನಮ್ಮ ದೇಶ ಕಿತ್ಕೊಂಡ್ರು. ನಮ್ಮ ಹತ್ರ ಇರೋ ಸಂಪತ್ತೆಲ್ಲ ದೋಚ್ಕೊಂಡು ಕಳ್ಳತನ ಮಾಡಿ ದರೋಡೆ ಮಾಡ್ಕೊಂಡು ಹೋದರು. ಸೊ ಇದೆಲ್ಲ ಏನು ಪಾಪಾಚಾರ ಮಾಡಿದ್ರು. ಅದಕ್ಕಿಂತ ಮುಂಚೆ ರಾವಣ ಬಂದು ನಿಮ್ಮಿಂದ ನಿಮ್ಮ ಸ್ವರಾಜ್ಯ ಕಿತ್ಕೊಂಡ. ಆಸುರಿ ಮತಗಳಲ್ಲಿ ನಡೆಸ್ತಾ ಬಂದ ರಾವಣ ವಿಕಾರಗಳ ಕಾರಣ ಕಂಗಾಲರನ್ನಾಗಿ ಮಾಡಿಬಿಟ್ಟ.
ಈಗ ಮಕ್ಕಳೇ ಒಂದು ಕಡೆ ಎರಡು ನೋಡ್ತಾ ಇದ್ವಿ. ಒಂದು ಕಡೆ ಆಸುರಿ ಸಂಪ್ರದಾಯ, ರಾವಣನ ಸಂಪ್ರದಾಯ, ಇನ್ನೊಂದು ಕಡೆ ನೀವು ಮಕ್ಕಳಿದ್ದೀರಾ. ಒಂದು ಕಡೆ ತಂದೆ ಅನುಸಾರ ನಡಿಬೇಕಲ್ವಾ. ಬಾಬುವರ ಮಕ್ಕಳಾಗಿ ರಾವಣನಂತೆ ಮನ್ಮಥ ಪರಮತಗಳ ಆಸುರಿ ಪ್ರವೃತ್ತಿಯಲ್ಲಿರೋದು ತುಂಬ ದೊಡ್ಡ ಪಾಪದ ಕೆಲಸ. ಅದಕ್ಕೆ ಹೇಳ್ತಿದ್ದಾರೆ, ಕೆಲವರಿಗೆ ನಡೆದ್ರೂ ನಾನು ಪಾಪ ಮಾಡ್ತಿದ್ದೀನಿ, ಈಶ್ವರನ ವಿರುದ್ಧವಾಗಿ ನಡೆದು, ಶ್ರೀಮತ ವಿರುದ್ಧವಾಗಿ ನಡೆದು ಅನ್ನೋ ಪ್ರಜ್ಞೆನೇ ಇರಲ್ಲ. ಹಂಗೆ ತಪ್ಪು ಮಾಡ್ತಾ ಹೋಗ್ತಾರೆ. ಬುದ್ಧಿ ಹಂಗೆ ಭ್ರಷ್ಟ ಆಗಿಬಿಡುತ್ತೆ, ಖೂನಿ ಆಗಿಬಿಡುತ್ತೆ. ದಿವ್ಯ ಬುದ್ಧಿದು ಅರ್ಥವೇ ಆಗಲ್ಲ. ಇದಕ್ಕಿಂತ ಪನಿಷ್ಮೆಂಟೇ ಇಲ್ಲ ಬ್ರಾಹ್ಮಣ ಜೀವನದಲ್ಲಿ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಮನುಷ್ಯರು ಬರೀತಾರೆ ಆಗ ಮಂಗಗಳನ್ನು ತೋರಿಸ್ಬಿಟ್ಟು 3 ಮಂಗನ, ಸಿ ನೋ ಇವಿಲ್, ಇಯರ್ ನೋ ಇವಿಲ್, ಟಾಕ್ ನೋ ಇವಿಲ್. ಈಗ ಬಾಬಾ ಏನು ಹೇಳ್ತಾರೆ, ಥಿಂಕ್ ನೋ ಇವಿಲ್ ಆ್ಯಂಡ್ ಡೂ ನೋ ಇವಿಲ್. 5 ಮಾತು ಹೇಳ್ತಿದ್ದಾರಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್ ಮಾತು, ಯಾವುದನ್ನು ಮನುಷ್ಯರು ಯೋಚನೆ ಮಾಡಲಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, तुम भी पहले नहीं जानते थे, बाप इनके लिए भी सुनाते हैं कि इसने भी बहुत भक्ति की है, इनका यह है, बहुत जन्मों के अंत का अंतिम जन्म यही पहले पावन थे, अब पतित बने हैं. इनको मैं जानता हूँ, अभी तुम और किसकी मत सुनो. बाप कहते हैं मैं तुम बच्चों से बात करता हूँ. हाँ, कभी कोई मित्र संबंधियों आदि को ले आते हैं तो थोड़ी बात कर लेता हूँ. पहली बात तो है पवित्र बनना है, तब ही बुद्धि में धारणा होंगी. यहाँ के कायदे बहुत कड़े हैं, यहाँ के कायदे बहुत कड़े हैं. ತಂದೆ ಹೇಳೋದು, ಮೊದಲು ನಿಮಗೆ ಜ್ಞಾನ ಗೊತ್ತಿರಲಿಲ್ಲ, ಬ್ರಹ್ಮ ತಂದೆಗೂ ಗೊತ್ತಿರಲಿಲ್ಲ, ತುಂಬ ಭಕ್ತಿ ಮಾಡಿದ್ರು. ನಿಮಗೆ ಇವಾಗ ಗೊತ್ತಿದೆ ಅವ್ರದ್ದು ಎಲ್ಲ ಜನ್ಮಗಳ ಅಂತಿಮ ಜನ್ಮದ ಅಂತಿಮ ಸಮಯ ಅಂತ ಅಂದಾಗ, ಮಕ್ಕಳೇ ನಿಮಗೆಲ್ಲ ಗೊತ್ತು, ಮೊದಲು ನಾವೆಲ್ಲ ಪಾವನರಿದ್ದವರು ಪತಿತರಾದ್ವಿ. ಬಾಬಾ ಶಿವಬಾಬಾ ಏನು ಹೇಳ್ತಿದ್ದಾರೆ, ಬ್ರಹ್ಮ ತಂದೆಯ ಎಲ್ಲ ಜನ್ಮಗಳು ಗೊತ್ತಿದೆ ನನಗೆ. ಅಭಿ ತುಮ್ और किसकी मत सुनो, बाप कहते हैं मैं तुम बच्चों से बात करता हूँ. ಅಂಡರ್ಲೈನ್ ಮಾತು. ಈಗ ನೀವು ಯಾರ ಮಾತನ್ನು ಕೇಳಕ್ಕೆ ಹೋಗಬಾರ್ದು. ಯಾಕೆಂದರೆ ಒಬ್ಬ ತಂದೆನೇ ಮಕ್ಕಳ ಹತ್ರ ಮಾತಾಡಿ ಮತ ಕೊಡ್ತಾ ಇದ್ದಾರೆ. ಬೇರೆಯವರು ಏನು ಮಾತಾಡಿದ್ರು ಕಿಚಡ್ ಪಟ್ಟಿದ್ದಾನೆ, ಅಲ್ಲೇನಾದರೂ ಜ್ಞಾನ ಇದೆಯಾ ಮನುಷ್ಯರ ಹತ್ರ? ಸೊ ಅದಕ್ಕೆ ಹೇಳ್ತಿದ್ದಾರೆ, ಈ ಕೆಲವು ಸಾರಿ ಮಿತ್ರ ಸಂಬಂಧಿಗಳನ್ನು ಕೆಲವರು ಧಾರಣೆ ಇರಲ್ಲ, ಕರ್ಕೊಂಬಂದ್ಬಿಡ್ತಾರೆ, ಹೇಳಲ್ಲ ಬಾಬಂಗೆ. ಏನು ಮಾಡೋದು, ಸ್ವಲ್ಪ ಮಾತಾಡ್ಬಿಡ್ತೀನಿ. ಆದರೆ ಮೂಲ ಮಾತು ಬಾಬೂರನ್ನ ಮಿಲನ ಮಾಡಬೇಕಂದ್ರೆ ಪವಿತ್ರತೆ ಮುಖ್ಯ ಮಾತು. ಪವಿತ್ರತೆ ಇದ್ದಾಗಲೇ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತೆ. ಇಲ್ಲಿನ ಕಾಯ್ದೆ ಕಾನೂನುಗಳೇನಿದೆ ಕಠಿಣವಾಗಿದೆ. आगे कहते थे 7 रोज़ भट्टी में रहना है और कोई की याद ना आए, ना पत्र आदि लिखना है. रहो बल कहाँ भी, परंतु सारा दिन भट्टी में रहना पड़े. अभी तो तुम भट्टी में पढ़कर फिर बाहर निकलते हो, कोई तो आश्चर्यवत सुनंती कथंती हो जाते. ಎಂಥದ್ದು विचित्र, हो माया फिर भागंती हो गए. यह है बड़ी भारी मंजिल. बाप का कहना नहीं मानते हैं. बाप कहते हैं तुम तो वानप्रस्थी हो, तुम क्यों मुफ्त में सब में फंस पड़े हो. तुम तो इस रूहानी सर्विस में लग जाओ, तुम्हें और कोई की याद नहीं आनी चाहिए. ಸರ್ವೀಸ್ ಇನ್ ಕಂಡೀಷನ್ಸ್ ನೋಡಿ ಏನು ಹೇಳ್ತಿದ್ದಾರೆ ಬಾಬಾವರು. ಅಂದರೆ ಮೊದಲು ಬಾಬಾ 7 ದಿನದ ಕೋರ್ಸ್ ನಂತರ ಭಟ್ಟಿಯಲ್ಲಿ ಯಾರ ನೆನಪು ಬರಬಾರ್ದು. ಇದು ಇಷ್ಟು ಸ್ಟ್ರಿಕ್ಟಾಗಿ ದಾದಿಗಳನ್ನು ಇಟ್ಟರು. ಯಾರು ಪತ್ರಗಳು ಮಾಡೋಂಗಿಲ್ಲ, ಯಾರನ್ನು ಮೀಟ್ ಮಾಡೋಂಗಿಲ್ಲ, ಬಿಲ್ಕುಲ್ ಬುದ್ಧಿಯಿಂದ ಎಲ್ಲವನ್ನ ಕಿತ್ತಾಕಿದ್ರು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ. ಆದರೆ ಕೆಲವರು ಅದೆಲ್ಲ ಸ್ಥಿತಿ ಮಾಡ್ಕೊಳಕ್ಕಾಗದೇ ಇರೋರು ಸುನಂತಿ ಕಥಂತಿ ಭಾಗಂತಿ, ಮಾಯೆ ಎಲ್ಲರನ್ನು ಎತ್ಕೊಂಡು ಹೊರಟೋಯ್ತು.
ನೀ ಮಕ್ಕಳು ಅಂದರೆ ಇದು ತುಂಬ ದೊಡ್ಡ ಗುರಿ, ಸಾಧಿಸೋಕ್ಕಾಗಲ್ಲ ಅಂದರೆ ಓಡೋಗ್ತಾರೆ. ಕಾರಣ ಓಡೋಗೋದಕ್ಕೆ ಬಾಪ್ ಕಾ ಕೆಹನಾ ನೈ ಮಾನ. ಬಾಬೂರ ಶ್ರೀಮತ ಮಿಸ್ ಮಾಡೋದಂದರೆ ಇವತ್ತಲ್ಲ ನಾಳೆ ಮಾಯೆ ಅವರನ್ನು ತೆಗೆದು ಆಚೆ ಕಡೆ ಬಿಸಾಕ್ಬಿಡ್ತದೆ. ಸತ್ಯತೆಯ ದರ್ಬಾರಲ್ಲಿ ಸುಳ್ಳು ಜನ, ಶ್ರೀಮತಕ್ಕೆ ವಿರುದ್ಧವಾಗಿ ನಡೆಯೋರು ಸುಳ್ಳರು, ಕಳ್ಳರು, ಅವ್ರು ಇರೋಕ್ಕಾಗಲ್ಲ ಇಲ್ಲಿ. ಸೀದಾ ಮಾತು. ಎಲ್ಲ ಬಾಬಾ ನೀನೇ ಅಂತ ಹೇಳೋದು, ಆಮೇಲೆ ಮನ್ಮತ ಮಾಡೋದು, ಇದು ಸುಳ್ಳಲ್ವಾ? ಮೋಸ ಅಲ್ವಾ? ಬಾಬಾವ್ರಿಗೆ ಡಿಸಾನೆಸ್ಟ್ ಅಲ್ವಾ? ಇದು ಆ ಕರ್ಮ ನಮ್ಮನ್ನು ಬಿಡುತ್ತಾ ಹಂಗೇನೆ. ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಾಬಾ ಹೇಳೋದು, ನೀವು ವಾನಪ್ರಸ್ಥಿಗಳು, ವಾಣಿಯಿಂದ ದೂರ ಹೋಗೋ ಟೈಮು. ಬುದ್ಧಿಯಿಂದ ಎಲ್ಲವನ್ನು ತೆಗೀರಿ. ಸುಮ್ಮನೆ ಸಿಕ್ಕಾಕ್ಕೊಂಡಿದ್ದೀರಲ್ವಾ ದೇಹ ಸಂಬಂಧ, ಪದಾರ್ಥ, ಸಾಧನೆ, ದೇಹದ ಆಲಸ್ಯಗಳೆಷ್ಟು. ಸಣ್ಣ ಸಣ್ಣದ್ರಲ್ಲಿನೇ ಪರವಶ ಸ್ಥಿತಿ, ಭೂತಗಳಾಗ್ಬಿಡ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅದರ ಬದಲಾಗಿ ಆತ್ಮೀಯ ಸರ್ವೀಸಲ್ಲಿ ತತ್ಪರರಾಗಿ ಸರ್ವೀಸಲ್ಲಿ ಬರಬೇಕಂದ್ರೆ ಒಬ್ಬ ತಂದೆಯ ನೆನಪಿರಬೇಕು, ಬೇರೆ ಯಾರ ನೆನಪು ಬರ್ಕೊಡ್ದು. आप मुझे मर गई दुनिया तब ऊंच पद मिल सकता है, तुम्हारा पुरुषार्थ ही है नर से नारायण बनने का. कदम कदम बाप के डायरेक्शन पर चलना पड़े, परंतु इसमें भी हिम्मत चाहिए. सिर्फ कहने की बात नहीं है, मोह की रग कम नहीं है, नष्ट मोह होना है. मेरा तो एक शिव बाबा, दूसरा न कोई. हम तो बाबा की शरण लेते हैं, हम विष कभी नहीं देंगे. ಇಂಪಾರ್ಟೆಂಟ್ ಮಾತೇನೆಂದರೆ ಬಾಬಾ ಹೇಳ್ತಾರೆ, ಯಾರ ನೆನಪು ಬರಬಾರ್ದು. ಹೆಂಗೆ ಬದುಕಬೇಕಂದ್ರೆ ಸತ್ತೋಗಿ ಬದುಕೋದು, ಸಾಯೋದೇ ಬದುಕು. ದೇಹದ ಪ್ರಪಂಚ ಸಂಬಂಧಗಳಿಂದ, ಇಲ್ಲಾಂದ್ರೆ ಅಲ್ಲೊಂದು ಕಾಲು ಇಲ್ಲೊಂದು ಕಾಲು, ತ್ರಿಶಂಕು ಸ್ವರ್ಗ. ಅದಕ್ಕೆ ಬಾಬಾ ಹೇಳೋದು, ನಿಮ್ಮ ಪುರುಷಾರ್ಥ ನಾರಾಯಣನಾಗೋದು ಇರಬೇಕೇ ಹೊರತು ಕೂಲಿ ಆಗೋದಲ್ಲ, ದಾಸಿಯರಾಗೋದಲ್ಲ. ಅದಕ್ಕೇನು ಪುರುಷಾರ್ಥ? ಹೆಜ್ಜೆ ಹೆಜ್ಜೆಗೆ ಕದಂ ಕದಂ ಪರ್ ಡೈರೆಕ್ಷನ್ ಪರ್ ಚಲನಾ ಪಡೆ. ತಂದೆಯ ಡೈರೆಕ್ಷನ್ ಮೇಲೆ ನಡಿಬೇಕಾಗುತ್ತೆ. ಇಸ್ಮೆ ಹಿಮ್ಮತ್ ಚೈಯೆ, ಸಾಹಸ ಬೇಕು. ದಮ್ ಇದ್ದರೆ ಬಾಬನ ಹತ್ರ ಬರಬೇಕು. ಪ್ರಾಣ ಹೋಗಲಿ, ದಾದಿಗಳು ಹೆಂಗೆ ಬಂದರು, ಇದು ಮಾತಾಡೋ ವಿಷಯ ಅಲ್ಲ. ಮೋಹದ ಆ ಎಳೆಗಳಿದೆಯಲ್ಲ, ಅದೇನು ಕಡಿಮೆ ಅಲ್ಲ. ಮೋಹ ಎಲ್ಲರನ್ನ ಸಿಕ್ಕಾಕ್ಸುತ್ತೆ. ಬುದ್ಧಿಯಲ್ಲಿ ನಷ್ಟ ಮೋಹಿ ಅರ್ಥಾತ್ ಏಕ್ ಬಾಪ್ ದೂಸರಾ ನ ಕೋಯಿ. ಒಬ್ಬ ತಂದೆಯ ವಿನಃ ಬೇರೆ ಯಾರಿಲ್ಲ. ನಾವು ತಂದೆಯ ಶರಣಲ್ಲಿ ಬಂದಿದ್ದೀವಿ. ನಾವು ದೇಹಾಭಿಮಾನದ ವಿಷವದಲ್ಲಿ ಬರಂಗಿಲ್ಲ. ಅಂದರೆ ದಾದಿಗಳಿಗೆ ಅಷ್ಟು ಬಂದ್ಬಿಡ್ತು, ನಾವು ಸತ್ತೋದ್ರೂ ಪರವಾಗಿಲ್ಲ, ಅಪವಿತ್ರರಾಗಂಗಿಲ್ಲ ಅನ್ನೋದು ಅಷ್ಟು ಕಠಿಣವಾಗಿ ಸ್ಟ್ರಾಂಗ್ ಆದರು. तुम ईश्वर तरफ आते हो तो माया भी तुमको छोड़ेंगी नहीं, खूब पछाड़ेंगी. जैसे वैद्य लोग कहते हैं ना, इस दवाई से पहले सारी बीमारियां बाहर निकलेंगी, डरना नहीं. ये भी ऐसे है, माया खूब सताएंगे. वानप्रस्थ अवस्था में भी विकार के संकल्प ले आएंगे, मोह उत्पन्न होगा. बाबा पहले से ही बता देते कि ये सब होगा. जहाँ तक जिएंगे ये माया की बॉक्सिंग चलती रहेंगी. माया भी पहलवान बन तुमको छोड़ेंगी नहीं. ये ड्रामा में नूंद है. मैं थोड़े ही माया को कहूँगा कि विकल्प ना लाओ. बहुत लिखते हैं, बाबा कृपा करो, मैं थोड़े ही किस पर कृपा करूँगा. ತಂದೆ ಹೇಳ್ತಿದ್ದಾರೆ. ಅಂದರೆ ಬಾಬಾವ್ರ ಶರಣಲ್ಲಿ ಬಂದ ನಂತರ ಭಾಳ ಪವರ್ಫುಲ್ಲಾಗಿರಬೇಕು, ಸಾಹಸ ಬೇಕು. ಬಾಬಾ ಹೇಳ್ತಾರೆ, ಮಾಯೆ ನಿಮ್ಮನ್ನು ಬಿಡಲ್ಲ, ಖೂಬ್ ಚೆನ್ನಾಗಿ ಕೊಡುತ್ತೆ. ಇರೋ ಬರೋದೆಲ್ಲ ಎಂದೂ ಬರದೇ ಇರೋದು ವಿಕಾರಗಳ ಸಂಕಲ್ಪ ಬರ್ಬೋದು ಕೆಲವ್ರಿಗೆ, ವಯಸ್ಸಾದವ್ರಿಗೂ. ಕೆಲವರಿಗೆ ಇಲ್ಲಿ ಬಂದ ಮೇಲೂ ಮೋಹಗಳು ಬಂದ್ಬಿಡುತ್ತೆ, ಲೌಕಿಕದ ಕಡೆ ಸ್ಪೆಷಲ್ ಆಕರ್ಷಣೆ. ಹಿಂಗೆ ಅನೇಕ ರೀತಿಯಲ್ಲಿ ಬೀಳಲಿಕ್ಕೆ ಮಾಯೆ ಖೂಬ್ ಹೆಚ್ಚು ಕಡಿಮೆ ಮಾಡುತ್ತೆ. ಬಾಬಾ ಹೇಳ್ತಾರೆ, ನಾನೇನು ಮಾಯೆಗೆ ಹೇಳೋಕ್ಕಾಗಲ್ಲ, ಇವ್ರಿಗೆ ವಿಕಲ್ಪ ತೊಗೊಂಡು ಬರಬೇಡಿ, ಇವ್ರಿಗೆ ಮೋಹ ಸಂಕಲ್ಪ ತರಬೇಡಿ ಅಂತ. ಕೆಲವ್ರು ಬರೀತಾರೆ, ಬಾಬಾ
ನನಗೆ ಕೃಪೆ ಮಾಡು, ನೀನೇನಾದರೂ ಮಾಡು ಅಂದರೆ ಬಾಬಾ ಹೇಳ್ತಾರೆ ಪುರುಷಾರ್ಥ ಮಾಡಿರಿ, ಇದರಲ್ಲಿ ಭಯಪಡೋವಂಥದ್ದೇನಿದೆ. ಈಗ ಈ ಹೋಮಿಯೋಪತಿ ಔಷಧಿಗಳೆಲ್ಲ ತೊಗೊಂಡ್ರೆ ಈ ಒಳಗಡೆ ಇರೋ ಕಾಯಿಲೆ ಆಚೆ ಹಾಕುತ್ತೆ ಅಂತಾರಲ್ಲ, ಹಂಗೆ ಒಳಗಡೆ ಇರೋ ಕಸ ಎಲ್ಲ ಆಚೆ ಬರುತ್ತೆ. ಜ್ಞಾನಕ್ಕೆ ಬಂದ ಮೇಲೆ ಹೆದರ್ಕೋತೀರ ಯಾಕೆ? ಅದನ್ನು ಸಂಕಲ್ಪದಲ್ಲಿನೂ ಕರ್ಮದಲ್ಲಿ ತರಕೋಬೇಡಿ, ಪವರ್ಫುಲ್ ಯೋಗ ಮಾಡ್ತಾ ಮೇಲೆ ಆಶ್ವಾಸನೆಯೂ ಕೊಟ್ಟರು. ನಾನು ಒಬ್ಬನ ನೆನಪಲ್ಲಿ, ನಾನು ಒಬ್ಬನ ಡೈರೆಕ್ಷನಲ್ಲಿದ್ದರೆ ನಿಮ್ಮ ಹತ್ರ ಮಾಯೆ ಬರೋಕ್ಕಾಗೋದೇ ಇಲ್ಲ ಅಂತ. ಹಂಗಿರ್ಬೇಕು ತಾನೆ. ಹಂಗಿರದೇ ಕೂತ್ಕೊಂಡು ಆತ್ಮದ ಅಭ್ಯಾಸ ಮಾಡಿ ಬೇಹದ್ ವೈರಾಗ್ಯ ಬುದ್ಧಿಯಲ್ಲಿ ಬರಲ್ಲ ಅಂದರೆ ಇನ್ನು ಆಕರ್ಷಣೆಗಳೆಲ್ಲಿ ಹೋಗ್ತದೆ? ಹೋಗಲ್ಲ. ಖೂಬ್ ಮಾಯೆ ಸತಾಯಿಸುತ್ತದೆ. ನೀವು ಎಷ್ಟು, ಇದು ಬಾಕ್ಸಿಂಗ್, ಇದು ನೀವು ಪೈಲ್ವಾನಾಗಿ ಮಾಯೆ ಜೊತೆ ಯುದ್ಧ ಮಾಡಿದ್ರೆ ಮಾಯೇನೂ ಬಾಕ್ಸಿಂಗ್ ಪೈಲ್ವಾನಾಗಿ ಮಾಡುತ್ತೆ. ರುಸ್ತುಮ್ ಸೆ ರುಸ್ತುಮ್ ಓಕೆ ಲಡೆಂಗಿ ಅಂತಾರೆ ಬಾಬಾ, ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. तो मैं थोड़े ही कहूँगा कि विकल्प ना लाओ, बहुत लिखते हैं बाबा कृपा करो, मैं थोड़े ही किस पर कृपा करूँ. ಅನೇಕ ಮಕ್ಕಳು ಬರೀತಾರೆ ಬಾಬಾ ಕೃಪೆ ಮಾಡು, ಮಾಯೆಗೆ ಬರಬೇಡ ಅಂತೇಳು ಅಂತ. ನಾನು ಕೃಪೆ ಟೀಚರ್ ಕೃಪೆ ಮಾಡೋಕ್ಕಾಗಲ್ಲ, ಟೀಚರ್ ಓದಿಸ್ತಾರೆ, ಓದಿಸೋದೇನೆ ಕೃಪೆ. ನಮ್ಮ ತಂದೆ ಬರೀ ಓದಿಸಲ್ಲ, ಓದಿಸಿದ್ದನ್ನು ಧಾರಣೆ ಮಾಡೋಕ್ಕೆ ಶಕ್ತಿನೂ ಕೊಡ್ತಾರೆ. ಯಾವಾಗ ನಾವು ಸಾಹಸದ ಹೆಜ್ಜೆ ಇಡ್ತೀವಿ, ಬಾಬಾ ನೀನಂದರೆ ನೀನು, ನಾನು ಸತ್ತೋಗಿದ್ದೀನಿ ಲೌಕಿಕ ಪ್ರಪಂಚದಿಂದ, ನೀನೇನು ಹೇಳ್ತೀವಿ ಹೆಂಗೆ ಹೇಳ್ತೀವಿ ಹಂಗೆ ನಡೀತೀನಿ. ಏನಿದೆ ಇದರಲ್ಲಿ? ಏನಾದರೂ ಗಂಟು ಹೊತ್ಕೊಂಡು ಹೋಗಂಗಿದ್ರೆ ನೀವು ಬೇರೆಯವ್ರ ಮತ ಬೇರೆ ರೀತಿಗಳಲ್ಲಿ ಇರಿ. ಈ ಎಲ್ಲ ಕಳ್ಕಳ ವಿಷಯ ಆಗ್ಬಿಡುತ್ತಲ್ಲ ಅವೆಲ್ಲ. ಅದಕ್ಕೆ ತುಂಬ ಕೇರ್ಫುಲ್ಲಾಗಿರಬೇಕು. यहाँ तो तुमको श्रीमत पर चलना है, कृपा करूं फिर तो सब महाराजा बन जाए. ड्रामा में भी नहीं है, सब धर्म वाले आते हैं और जो और धर्म में ट्रांसफ़र हो गए होंगे वो निकल आएंगे. ये सैम्पलिंग लगना है, इसमें बड़ी मेहनत है. नए जो आते हैं तो सिर्फ कहना है बाबा को याद करो, शिव भगवान वाच. ಇದು ತುಂಬ ಇಂಪಾರ್ಟೆಂಟು. ಬಾಬಾ ಹೇಳ್ತಾರೆ ಕೃಪೆ ಹೆಂಗೆ ಮಾಡೋದು? ಈಗ ವಿಕಲ್ಪ ಬರುತ್ತೋ ಯಾವುದೋ ಒಂದಕ್ಕೂ ಕೃಪೆ ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಬರುತ್ತಾ, ಕೆಲವರು ಶರೀರದ ಆರೋಗ್ಯ, ಕೃಪೆ ಬಾಬಾ ಒಂದಿಷ್ಟು ಏನಾದರೂ ಮಾಡಂದರೆ ಬಾಬಾ ಹೇಳಿದ್ರೆ ಮಾಡಿದ್ರೆ ಎಲ್ಲರೂ ಮಹಾರಾಜರಾಗ್ಬಿಡ್ತಾರೆ. ಮಾಡೋದಾದರೆ ಒಬ್ರಿಬ್ರಿಗೆ ಮಾಡೋಕ್ಕಾಗಲ್ಲ. ಬಾಬಾ ಎಲ್ಲರೂ ನನ್ನ ಮಕ್ಕಳಂತಾರೆ. ಸೊ ಅದರಿಂದ ನೀವು ಶ್ರೀಮತದ ಮೇಲೆ ನಡಿಬೇಕು. ಶ್ರೀಮತ ಅವ್ರು ಕೊಡ್ತಿರೋದೇ ಕೃಪೆ ಅಲ್ವಾ, ಅದು ಅರ್ಥ ಆಗಬೇಕು. ಡ್ರಾಮಾದಲ್ಲಿ ಇಲ್ಲ ಕೃಪೆ ಗಿಪೆ ಎಲ್ಲ ಆಶೀರ್ವಾದ. ಆ್ಯಕ್ಚುಲಿ ಶ್ರೀಮತದ ಅನುಸಾರ ನಡೀತಾ ಹೋದರೆ ಅವರ ಆಶೀರ್ವಾದ ಕೃಪೆ ತಾನೇ ನಾವು ಪಾತ್ರರಾಗ್ತೀವಿ, ಕೇಳಬೇಕಾಗಿಲ್ಲ. ಎಲ್ಲ ಧರ್ಮದವ್ರು ಬರ್ತಾರೆ ಇಲ್ಲಿ. ಮಕ್ಕಳೇ ಯಾರೆಲ್ಲ ದೇವತಾ ಧರ್ಮದವ್ರು ಬೇರೆ ಧರ್ಮದಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಅವರು ಬರ್ತಾರೆ. ಸ್ಯಾಂಪ್ಲಿಂಗ್ ಅಂತೂ ಬಾಬಾ ಸಸಿ ಹಾಕ್ತಿದಾರಲ್ಲ ಹೊಸ ಗಿಡಕ್ಕೆ, ಇದರಲ್ಲಿ ಪರಿಶ್ರಮ ಇದೆ. ಯಾರೇ ಹೊಸಬರು ಬಂದರೆ ಅವ್ರಿಗೆ ಇಷ್ಟೇ ಹೇಳಿ, ಆತ್ಮ ಅಂತ ತಂದೆಯನ್ನು ನೆನಪು ಮಾಡಿ, ಶಿವ ಭಗವಾನ್ ವಾಚ್. ಕೃಷ್ಣ ಕೊಯ್ ಭಗವಾನ್ ನೈ, ಶಿವ ಭಗವಾನ್ ವಾಚ್ ಏನೋ ಕೃಷ್ಣ ಭಗವಂತ ಅಲ್ಲ. वो तो 84 जन्म में आते हैं, अनेक मत अनेक बातें. ये बुद्धि में पूरा धारण करना है. हम पतित थे, अब बाप कहते हैं तुम पावन कैसे बनो. कल पहले भी कहा था मामेकम याद करो. अपने को आत्मा समझ देह के सब धर्म छोड़ जीते जी मरो. मुझे एक बाप को ही याद करो, मैं सर्व की सद्गति करने आया हूँ. ಕೃಷ್ಣ ಭಗವಂತ ಅಲ್ಲ, 84 ಜನ್ಮಗಳನ್ನು ತಗೊಂಡಿರೋ ಆತ್ಮ. ಈಗ ಮನುಷ್ಯರು ಅನೇಕ ಮತ, ಅನೇಕ ಕಥೆಗಳು, ಮಾತುಗಳು ಇದೆಲ್ಲ ನಡೀತಾ ಇದೆ. ಮಕ್ಕಳೇ ಬುದ್ಧಿಯಲ್ಲಿ ಇದೆಲ್ಲ ತಿಳ್ಕೊಂಡು ಬಾಬವ್ರು ಏನು ಹೇಳ್ತಾರೆ ಅದರ ಧಾರಣೆ ಮಾಡಿ. ಏಕೆಂದರೆ ನೀವು ಮೊದಲು ಪತಿತರಿದ್ದರೆ, ಈಗ ಪಾವನ ಆಗಲಿಕ್ಕೆ ನಾನು ಒಬ್ಬನನ್ನು ನೆನಪು ಮಾಡಲೇಬೇಕು. ಮಾಮೇಕಂ ದೇಹ ಸಹಿತ ದೇಹದ ಸಂಬಂಧಗಳಿಂದ ಬದುಕಿರುವಾಗಲೇ ಸತ್ತು ಬದುಕ್ರಿ, ಅಂದರೆ ಮೋಹದಿಂದ ಸತ್ತು ಬದುಕ್ರಿ. ನಾನೊಬ್ಬನನ್ನು ನೆನಪು ಮಾಡಿ, ಯಾಕೆಂದರೆ ನಾನು ಸದ್ಗತಿ ಕೊಡಕ್ಕೆ ಬಂದಿದ್ದೀನಿ. ನೀವು ಭಾರತವಾಸಿಗಳೇ ಹೈಯೆಸ್ಟ್ ಆಗ್ತೀರಾ, 84 ಜನ್ಮ ತಗೊಂಡು ಕೆಳಗಡೆ ಇಳಿತೀರಾ. बोलो तुम भारतवासी ही इन देवी देवताओं की पूजा करते हो, ये कौन है? ये स्वर्ग के मालिक है. अभी कहाँ है 84 जन्म कौन लेते हैं? सतयुग में तो यही देवी देवता थे.
अभी फिर इस महाभारत लड़ाई द्वारा सब का विनाश होना है। अभी सब पति तमो प्रधान है। मैं भी इनके बहुत जन्मों के अंत में ही आकर प्रवेश करता हूँ। ये पूरा भगत था, नारायण की पूजा करता था, इनमें ही प्रवेश कर फिर इनको नारायण बनाता हूँ। अब तुमको भी पुरुषार्थ करना है. ಬಾಬಾ ಎಷ್ಟು ಸುಂದರವಾಗಿ ಹೇಳ್ತಿದ್ದಾರೆ. ಕೃಷ್ಣನ ಆತ್ಮನು 84 ಜನ್ಮಗಳನ್ನು ತೊಗೊಂಡು ಬರುತ್ತೆ. ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು, ಎಲ್ಲೋದ್ರು 84 ಜನ್ಮಗಳನ್ನು ತೊಗೊಂಡು ಎಲ್ಲರೂ ಕೆಳಗಡೆ ಇಳಿದಿದ್ದಾರೆ. ಅಂದಾಗ ಪುನಃ ದೇವತಾ ಧರ್ಮದ ಸ್ಥಾಪನೆ ಮಾಡೋಕ್ಕೆ ನಾನು ಬಂದಿದ್ದೀನಿ. ಇವರು ಬ್ರಹ್ಮ ತಂದೆನೂ ನಾರಾಯಣನಾಗಿದ್ದ ಆತ್ಮ ಸಾಧಾರಣ ಆಗಿಬಿಟ್ರು. ಪುನಃ ನಾನು ಬಂದವರನ್ನು ಅವರ ಅಂತಿಮ ಜನ್ಮದ ಅಂತಿಮ ಸಮಯದಲ್ಲಿ ಪ್ರವೇಶ ಮಾಡಿ ಅವರನ್ನು ನಾರಾಯಣನನ್ನು ಮಾಡ್ತೀನಿ ಪುನಃ. ಇದನ್ನು ನೋಡಿ ಮನುಷ್ಯರೇನಾದರೂ ಹೇಳೋಕ್ಕಾಗತ್ತಾ? ಈಗ ನೀವು ಮಕ್ಕಳೂ ಪುರುಷಾರ್ಥ ಮಾಡಬೇಕು ತಂದೆಯ ತರಹ ಆಗಲಿಕ್ಕೆ. ये DT राजधानी स्थापन हो रही है, माला बनती है, ऊपर में है निराकारी पुल, फिर मेरू युगल, शिव बाबा के नीचे एकदम ये खड़े, जगत पिता ब्रह्मा, जगत अम्बा सरस्वती. अभी तुम इस पुरुषार्थ से विष्णुपुरी की मालिक बनते हो. प्रजा भी तो कहती है ना हमारा भारत, मेरा भारत ಅಂತ ಹೇಳ್ತಾರೆ ಜನ. ಬಾಬಾ ಹೇಳೋದು ಈಗ ರಾಜಧಾನಿ ಸ್ಥಾಪನೆ ಆಗ್ತಿದೆ ಅಂದರೆ ಮಾಲೆ ಅಂದರೆ ನಂಬರ್ 1 to ಲಾಸ್ಟ್ ನಂಬರ್ವರೆಗೂ ಇದೆಯಲ್ಲ, ಅದರಲ್ಲಿ 108ರಲ್ಲಿ ಏನಿದೆ, 8ರಲ್ಲಿನೂ ಮಣಿಗಳಾದ್ಮೇಲೆ ಆ ಗಂಟು ಹಾಕ್ತಾರೆ, ಅದು ಹೂ ಥರ ಡಬಲ್ ಬೀಡ್. ಮೇರು ಬ್ರಹ್ಮ ಸರಸ್ವತಿ ಶಿವಬಾಬನ ನಂತರ ಇವರಿಬ್ಬರು ನಿಂತಿದ್ದಾರೆ. ಈಗ ಪುರುಷಾರ್ಥ ಮಾಡಿ ನೀವು ಮಕ್ಕಳು ವಿಷ್ಣುಪುರಿಯ ಮಾಲೀಕರಾಗ್ತಿದ್ದೀರಾ. ಪ್ರಜೆಗಳು ಜನ ಏನು ಹೇಳ್ತಾರೆ, ಭಾರತ್ ನಮ್ಮದು ಅಂತ. ತುಂಬಿ ಸಮಜ್ತೆ ಹೋ ಹಮ್ ವಿಶ್ವ के मालिक है, हम राजा ही करेंगे और कोई धर्म होगा ही नहीं. ऐसे नहीं कहेंगे ये हमारी राजा ही है और कोई राजा ही है ही नहीं. यहाँ बहुत है हमारा तुम्हारा चलता है, वहाँ ये बातें ही नहीं है. तो अब बाप समझाते हैं बच्चे, और सब बातें छोड़ मामे कम याद करो तो विक्रम विनाश होगा. ऐसे नहीं कि कोई सामने बैठे योग कराए दृष्टि दे. बाप तो कहते हैं चलते फिरते बाप को याद करना है. तो ಮೂಲ ಮಾತು ಬಾಬಾ ಹೇಳೋದು, ನೀವು ಮಕ್ಕಳೀಗ ವಿಷ್ಣುಪುರಿಯ ಮಾಲೀಕರಾಗ್ತೀರಾ ಅಂದರೆ ಸರಿಯಾಗಿ ಪುರುಷಾರ್ಥ ಮಾಡಿ. ಯಾಕೆಂದರೆ ಈಗ ಸತ್ಯುಗದಲ್ಲಿ ಮೇರಾ ತೇರ ಇರಲ್ಲ, ಇದು ನನ್ನ ರಜಾಯಿ ನಿನ್ನ ರಜಾಯಿ ಅಂತ. ನಾವು ವಿಶ್ವದ ಮಾಲೀಕರು. ಬಾಬಾ ವಿಶ್ವದ ರಜಾಯಿ ಕೊಡ್ತಿದ್ದಾರಲ್ಲ, ತೇರ ನಂದು ನಿಂದು ಅನ್ನೋದು ಬರೀ ಈ ಕಲಿಯುಗದಲ್ಲಿ. ಬಾಬಾ ಹೇಳೋದು, ಈಗ ಮಕ್ಕಳೇ ನೀವು ನಾನೊಬ್ಬನನ್ನು ನೆನಪು ಮಾಡಿ ಆಗಲೇ ವಿಕರ್ಮ ವಿನಾಶ ಆಗುತ್ತೆ ಅಂದಾಗ, ಹಂಗಲ್ಲ ಯಾರಾದರೂ ಯೋಗ ಮಾಡಿಸಿದ್ರೆ ಬಾಬಾ ಯೋಗ ಮಾಡೋಕ್ಕಾಗುತ್ತೆ, ಇಲ್ಲಾಂದ್ರೆ ಏನೂ ಇಲ್ಲ. ಬಾಬಾ ಹೇಳೋದು ಚಲ್ತೆ ಫಿರ್ತೆ ಬಾಪ್ಕು ಯಾದ್ ಕರ್ನ, ನಡೀತಾ ಕೂತ್ಕೊಳ್ತಾ ತಂದೆ ನೆನಪು ಮಾಡಿ ಅಪ್ನೆ ಚಾರ್ಟ್ ರಖೋ. सारा दिन में कितना याद किया, सवेरे उठ कितना समय बाप से बात की, आज बाबा की याद में बैठे. ಇದೆಲ್ಲ ಕ್ವೆಶ್ಚನ್ನು ಏನು ಕೇಳ್ಕೋಬೇಕು, ಚಾರ್ಟ್ ಹೆಂಗಿಡ್ಬೇಕು, ಚಾರ್ಟ್ ಎಲ್ಲ ಬರೀತಿದ್ದೀರಾ ಮನೆಯಲ್ಲಿ? ಇವತ್ತು ಬಾಬಾ ಅಂಡರ್ಲೈನ್ ಮಾಡ್ತಿದ್ದಾರೆ, ಅಟೆನ್ಷನ್ ಪ್ಲೀಸ್, ಶ್ರೀಮತ್ ಶ್ರೀಮತ್ ಶ್ರೀಮತ. ಮಕ್ಕಳೇ ಮಕ್ಕಳೇ, ಇಲ್ಲಾಂದ್ರೆ ಹೆಂಗಾಗುತ್ತೆ? ಶ್ರೀಮತ ಬಿಟ್ಟರೆ ಹೋಯ್ತು ನಿಮ್ಮ ಪದವಿ ಎಲ್ಲ ಹೊಟ್ಟೋಗ್ಬಿಡ್ತದೆ ಅಂತ. ನಾನು ಇಷ್ಟು ಒಂದು ಪೇಜಲ್ಲಿ ಎಷ್ಟು ಹೇಳಿದ್ರು, ನಾನೊಬ್ಬನ ಮಾಡೋದು ನೆನಪು ಮಾಡಿ ಬೇರೆಯವ್ರ ಬುದ್ಧಿಯಲ್ಲಿ ಬರೋಂಗಿಲ್ಲ. ಏಕ್ ಬಾಪ್ ದೂಸರನ ಕೋಯಿ ಆಪ್ ಮುಯೆ ಮರ್ಗ ಈ ದುನಿಯಾ. ಅಟೆನ್ಷನ್ ಪ್ಲೀಸ್. ಗೊತ್ತಾಯ್ತಲ್ಲ, ಖುಷಿಯಾಗಿದ್ದೀರಲ್ವಾ? ಚಾರ್ಟಲ್ಲಿ ಏನು ಬರಿಬೇಕು, ನಾನು ಇಡೀ ದಿನದಲ್ಲಿ ತಂದೆಯನ್ನೇ ಎಷ್ಟು ನೆನಪು ಮಾಡಿದೆ, ಬೆಳಗ್ಗೆ ಅಮೃತ ವೇಳೆ ಬಾಬೂರ ಹತ್ರ ಏನೇನು ಮಾತಾಡಿದೆ, ಎಷ್ಟು ಮಾತಾಡಿದ್ನಾ ಅಥವಾ ಇನ್ನೊಂದು ಲೋಕಕ್ಕೆ ಹೋದ್ನಾ ಅಥವಾ ಬೇರೆ ಹಿಂದಿನ ದಿನ ನಡೆದಿದ್ದೆಲ್ಲ ವ್ಯರ್ಥ ಸಂಕಲ್ಪ ನಡೀತಾ, ಮತ್ತು ಇವತ್ತು ಎಷ್ಟೊತ್ತು ಮತ್ತೆ ಸ್ಪೆಷಲ್ ಬಾಬೂರ್ ನೆನಪಿಗೆ ಕೂತ್ಕೊಂಡೆ. ಈ ಥರ ಐಸೆ ಅಪ್ನೇಸೆ ಮೆಹನತ್ ಕರ್ನಿ. ಈ ಥರ ತನ್ನ ಜೊತೆ ತನ್ನ ಮಾತಾಡಬೇಕು, ತನ್ನ ಪರಿವರ್ತನೆಗೆ ಪರಿಶ್ರಮ ಪಡಬೇಕು,
ತನ್ನನ್ನು ಸಂಪೂರ್ಣವಾಗಿ ಶ್ರೀಮತದ ಲೈನಲ್ಲಿ ತರಬೇಕು. ಪರ್ಸನಲ್ ಸಾಧನೆ ಇರಬೇಕು ಮನುಷ್ಯನಿಗೆ. ಜಗತ್ತಿಂದ ಚೀತು ಅಂತ ಬಾಬಾ ಚಿಚಿ ದುನಿಯಾ ಅಂತಾರೆ. ಇದೆಲ್ಲ ರೌರವನ್ ನರಕ. ಇದರಿಂದ ತೆಗೆದು ಬುದ್ಧಿನ ಒಬ್ಬ ತಂದೆಯ ಜೊತೆ ಬಾಕಿ ಎಲ್ಲ ಆಕರ್ಷಣೆ ಅನಾಸಕ್ತತೆ ಏನಿದೆ ಈ ದೇಹ ಸಂಬಂಧದಿಂದ ಎಲ್ಲಿವರೆಗೂ ಬರಲ್ವೋ ಒಬ್ಬನನ್ನು ನೆನಪು ಮಾಡ್ತಾ ಏಕಾಗ್ರ ಆಗೋದು. ಆ ಇಂಟ್ರೆಸ್ಟ್ ಇದೆಯಲ್ಲ ಯೋಗದ ಪ್ರತಿ, ಅದು ಬರೋಕ್ಕಾಗಲ್ಲ. ಮನುಷ್ಯನಿಗೆ ಇಂಟ್ರೆಸ್ಟು ಬರೀ ದೇಹದ ಮೇಲೆ, ಸಂಬಂಧದ ಮೇಲೆ ಸ್ವಲ್ಪ ಹಂಗಿಂಗೆ ಯಾವಾಗಲೂ ತಿರುಗ್ತಾ ಇದ್ದರೆ ಬುದ್ಧಿ ಈ ಪಾಪ ಹೊತ್ಕೊಳ್ಳೋದು ಬಿಟ್ಟು ಇನ್ನೇನು ಬೇರೆ ಮಾಡೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಬಾಬಾ ಹೇಳೋದು ನಿಮ್ಮ ಮೇಲೆ ನೀವು ಪರಿಶ್ರಮ ಪಡೋದಷ್ಟೇ ಅಲ್ಲ, ನಾಲೇಜ್ बुद्धि में तो फिर औरों को भी समझाना है. ये किसकी बुद्धि में नहीं आता कि काम महाशत्रु है, 2-4 वर्ष रह करके फिर माया का तप्पड़ जोर से लगने से पूरा गिर पड़ते. ಹಿಂಗೆ ಶ್ರೀಮತದ ಮೇಲೆ ಯಾವಾಗ ನಡೆಯಲ್ಲ, ಒಬ್ಬ ತಂದೆಯನ್ನು ನೆನಪು ಮಾಡೋ ಸಾಧನೆ ಇರಲ್ಲ, ತನ್ನ ಸಂಸ್ಕಾರ ಚೇಂಜ್ ಮಾಡ್ಕೊಳ್ಳೋಕ್ಕೆ ಪುರುಷಾರ್ಥ ಮಾಡಲ್ವೋ. ಅವ್ರು 4-5 ವರ್ಷ ಇರ್ತಾರೋ, 10-20 ವರ್ಷ ಇರ್ತಾರೋ, ಅವ್ರು ಡಮಾರ್ ಅಂತ ಬೀಳ್ತಾರೆ. ಕಾಮ ಮಹಾಶತ್ರು, ಜನ್ಮಾಂತರದ ರಾಜಾಯಿ ಸಮಾಪ್ತಿ ಆಗ್ಬಿಡುತ್ತೆ. ಇದೊಂದು ವಿಕಾರ ಪತಿತ ಮಾಡಿಬಿಡುತ್ತೆ ಅನ್ನೋ ಪ್ರಜ್ಞೆನೂ ಇರಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಫಿರ್ ಲಿಖ್ತೆ ಬಾಬಾ ಅಮ್ಮನೆ ಕಾಲ ಮುಖ ಕರ್ದಿಯ. ಆಮೇಲೆ ಹೇಳ್ತಾರೆ, ಅಯ್ಯೋ ನಾನು ಕಪ್ಪು ಮುಖ ಮಾಡಿದೆ. ಕಪ್ಪು ಮುಖ ಮಾಡೋದಾ? ಬಾಬಾ ನನ್ನ ಗ್ಲಾನಿ ಮಾಡಿಸೋದು. ಬಾಬಾ ಲಿಖ್ ದೇತೆ काला मुँह करने वाले को 12 मास यहाँ आने का दरकार नहीं. ಯಾರು ಅಪವಿತ್ರರಾಗ್ತಾರೆ ಅವ್ರು ಸೆಂಟ್ರಿಗೆ ಕಾಲಿಡಂಗಿಲ್ಲ 1 ವರ್ಷ ಆದ್ರೂ. तुम बाप से प्रतिज्ञा कर फिर भी विकार में गिरे मरे तो फिर मेरे पास कभी नहीं आना. ನನ್ನ ಹತ್ರ ಬಂದು ನೀವು ಪ್ರತಿಜ್ಞೆ ಮಾಡಿ ವಿಕಾರಕ್ಕೆ ವಶರಾದ್ರಿ, ಬಿದ್ರಿ ಅಂದಾಗ ನನ್ನ ಹತ್ರ ಬರಬೇಡ್ರಿ ಎಂದೂ. ಬಡಿ ಮಂಜಿಲ್ ಬಾಪ್ ಆಯೇ ಹೇ ಪತಿತ್ ಸೆ ಪಾವನ್ ಬನಾನೆ. ನಾನು ಬಂದಿರೋದೇ ಪತಿತರಿಂದ ಪಾವನ ಮಾಡೋಕ್ಕೆ, ನನ್ನವರಾಗಿ ಶರಮ್ನೈ ಆತಾಯಕ್ಕೆ ಅನ್ನೋ ಥರ ಇದೆ ಮುರುಳಿ. ನನ್ನ ಹತ್ರನೇ ಬರಬೇಡಿ ಅಂದರೆ ನಂಗೆ ಮುಖ ತೋರಿಸ್ಬೇಡಿ ಅನ್ನೋ ಥರ ಆಗೋಯ್ತಲ್ಲ. ಬಾಬಾ ತುಂಬ ಸ್ಟ್ರಿಕ್ಟಾಗಿದ್ದರು. ಶ್ರೀಮತ ತುಂಬ ದೊಡ್ಡ ಗುರಿ ಇದು. ನನ್ನ ಆತ್ಮ ಸಂಪೂರ್ಣ ಪಾವನನಾಗಿ ರಾಜಾಯಿ ಪಡ್ಕೊಳ್ಳೋದು. बहुत बच्चे शादी कर पवित्र रहते, हाँ किसी बच्ची पर मार पड़ती है तो उनको बचाने के लिए गंधर्वी विवाह कर पवित्र रहते. उसमें भी कोई कोई को तो नाक से माया पकड़ लेती है, हार खा लेते हैं. स्त्रियाँ भी बहुत हार खा लेती है. बाप कहते तुम तो शूर्पणखा हो. ये सब नाम इस समय के ही है. यहाँ तो बाबा कोई विकारी को बैठने न दे. कदम कदम पर बाप से राय लेनी पड़े, सरेंडर हो जाए तो फिर बाप कहेंगे तुम ट्रस्टी बनो, राय पर चलते रहो. पोता मेल बताएंगे तब तो राय देंगे. ये बड़ी समझने की बातें. तुम भोग बल लगाओ परंतु मैं खाता नहीं हूँ, मैं तो दाता हूँ. ठीक है ना अंतरे बाबा. अच्छा, ತಂದೆ ಹೇಳ್ತಿರೋದು ಎಂದರೆ ನಾನು ಬಂದಿರೋದೇ ಪಾವನ ಮಾಡೋಕ್ಕೆ ಅಂತಂದರೆ ಕೆಲವರು ಅವಾಗ, ಈಗೆಲ್ಲ ಶಾದಿಗೀದಿಗೆಲ್ಲ ಪರ್ಮಿಷನ್ ಇಲ್ಲ. ಅವಾಗ ಈ ಕೆಲವರೆಲ್ಲ ವಿಪರೀತ ಬಂಧನ, ಅವರನ್ನು ಕೊಲೆ ಮಾಡಿಬಿಡ್ತೀವಿ ಅಂತ ಬಂದಾಗ ಕೆಲವರು ಸಹಯೋಗ ಕೊಟ್ಟು ಪವಿತ್ರವಾಗಿ ಇದ್ದು ಜ್ಞಾನಕ್ಕೆ ಮದುವೆ ಆದ ತಕ್ಷಣ ಅವ್ರನ್ನ ಸರೆಂಡರ್ ಮಾಡಿಸ್ಬಿಟ್ರು. ಇವರೊಂದು ಕಡೆ ಅವರೊಂದು ಕಡೆ ಸೆಂಟ್ರ್ಗಳಲ್ಲಿ. ನಮ್ಮ ಮೇತಾಬಾಯಿ, ಕೋಕಿಲಾಬಾಯಿ ಇಂಥವರೆಲ್ಲ, ರಮೇಶ್ ಬಾಯಿ, ಉಷಾಬಾಯಿ. ಸೊ ಇದು ಎಲ್ಲ ಸ್ಯಾಂಪಲ್ಸು. ಬಟ್ ಅನೇಕರು ಫೇಲ್ ಆಗಿಬಿಟ್ರು. ಮಾಯೆ ಹಂಗೆ ಕಪ್ಪು ಮುಖ ಮಾಡಿಬಿಡುತ್ತೆ, ಕಿವಿಯಿಂದ ಮೂಗಿಂದ ಹಿಡಿದು ಬೀಳಿಸ್ಬಿಡುತ್ತೆ. ಅಕ್ಕಂದ್ರೂ ಕೆಲವರು ಕಡಿಮೆ ಇಲ್ಲ, ಬೇರೆಯವ್ರನ್ನ ಆಕರ್ಷಣೆ ಮಾಡಿ ಶೂರ್ಪನಖಿಯರ ಥರ ಬೀಳಿಸ್ಬಿಡ್ತಾರೆ. ಅದರಿಂದ ಬಾಬಾ ಹೇಳ್ತಾರೆ ಇದೆಲ್ಲ ಇಲ್ಲಿನ ಯಾದಗಾರೇನೆ. ಶೂರ್ಪನಖಿಯರು ಇದ್ದಾರೆ, ರಾವಣರಂಥವರು ಇದ್ದಾರೆ, ಇದೆಲ್ಲ ಹೆಸರುಗಳು ಇಲ್ಲಿದು. ಬಾಬಾ ಹೇಳ್ತಾರೆ ನಾನು ವಿಕಾರಿಗಳನ್ನು ನನ್ನ ಎದುರಿಗೆ ಕೂರ್ಸಕ್ಕೆ ಬಿಡಲ್ಲ. ಹೆಜ್ಜೆ ಹೆಜ್ಜೆಗೆ ನನ್ನ ಮತ ತಗೊಳ್ಬೇಕಾಗುತ್ತೆ. ಯಾರನ್ನಾದರೂ ಅಂತಿಂಥವ್ರನ್ನ ಕರ್ಕೊಂಡು ಹೋಗಂಗಿಲ್ಲ. ಸರೆಂಡರ್ ಆಗೋದು ಅಂದರೆ ಬಾಬಾ ಹೇಳ್ತಾರೆ, ಬಲೆ ಈಗ ಸರೆಂಡರ್ ಆಗಿಬಿಡ್ತಾರೆ.
ಕಂಡೀಷನ್ ಏನಂದರೆ ನನ್ನ ಶ್ರೀಮತದ ಮೇಲೆ ಹೆಜ್ಜೆ ಹೆಜ್ಜೆಗೆ ನಡಿಬೇಕು. ನೀವು ಟ್ರಸ್ಟಿಗಳಾಗಿ ಬದುಕ್ರಿ. ಸೆಂಟ್ರಲ್ ಇದ್ದರೆ ಕಂಪ್ಲೀಟ್ ಟ್ರಸ್ಟಿ, ಮನ್ಮತ ಒಂದಿಷ್ಟು ಮಾಡೋಂಗಿಲ್ಲ. ಶ್ರೀಮತ ಏನು ಬಾಬನ ನಿಯಮಗಳಿದೆ, ಶ್ರೀಮತ ಇದೆ, ಅದು ಬಿಟ್ಟು ಹೆಜ್ಜೆ ಇಡಂಗಿಲ್ಲ. ನೀವು ನನಗೆ ಚಾರ್ಟ್ ಕೊಟ್ಟರೆ ತಾನೇ ನಾನು ಹೇಳೋದು, ಇದೆಲ್ಲ ತಿಳ್ಕೊಳ್ಳೋ ಮಾತು. ಭಲೆ ನೀವು ಭೋಗ ಇಡಿ, ನಾನೇನು ತಿನ್ನಲ್ಲ ಮಕ್ಕಳೇ, ನಾನು ದಾತನಾಗಿದ್ದೀನಿ. ಆದರೆ ಬಾಬಾ ನಮ್ಮ ಭಾವನೆ, ನಮ್ಮ ಪ್ರೀತಿಯನ್ನು ಸ್ವೀಕಾರ ಮಾಡ್ತಾರೆ. अच्छा मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಇನ್ನೊಂದು ಮುರುಳಿ ಇದೆ, ಎದ್ದು ಬಿಡಬೇಡ್ರಿ. ರಾತ್ರಿ ಕ್ಲಾಸ್ 15/6/68. पास्ट जो हो गया है उनको रिवाइज करने से जिनकी कमज़ोर दिल है तो उनके दिल की कमज़ोरी भी रिवाइज हो जाती है. इसलिए बच्चों को ड्रामा के पट्टे पर ठहराया है. मुख्य फ़ायदा ही याद से ही आयु बड़ी होनी है. ड्रामा को बच्चे समझ जाए तो कब ख्याल न हो. ड्रामा में इस समय ज्ञान सीखने और सिखाने का चल रहा है. फिर पार्ट बंद हो जाएगा, ना बाप का ना हमारा पार्ट होगा. ಅಂದರೆ ಏನು ಆಗಿ ಹೋಯಿತು ಅದನ್ನು ರಿವೈಸ್ ಮಾಡಿಕೊಡ್ದು. ನಿರ್ಬಲ ಹೃದಯದಲ್ಲಿ ತಿರ್ಗಾ ಎಲ್ಲ ಮಾತುಗಳು ರಿವೈಸ್ ಆಗಿಬಿಡುತ್ತೆ. ಅಂದರೆ ಬಾಬಾ ಹೇಳ್ತಾರೆ ಅಂಥವ್ರದ್ದು ಹೃದಯ ನಿರ್ಬಲ ಆಗಿಬಿಡುತ್ತೆ. ಅದಕ್ಕೆ ಅಂದರೆ ಈಗ ಕೆಟ್ಟ ಘಟನೆಗಳು ಜೀವನದಲ್ಲಿ ನಡೆದಿದ್ರೆ ಅಂಥವೆಲ್ಲ ನೆನಪು ಮಾಡಿ ಭಯ ಆಗ್ತಾ ಇರುತ್ತೆ. ಅದಕ್ಕೆ ಬಾಬಾ ಹೇಳ್ತಿರೋದು ಡ್ರಾಮಾದ ಪಟ್ಟಿ ಮೇಲೆ ಸರಿಯಾಗಿ ಶ್ರೀಮತದ ಮೇಲೆ ನಡೀರಿ. ಅಂತಿಂಥ ಕರ್ಮನೇ ಮಾಡಬೇಡ್ರಲ್ಲ ಹಂಗಿಂಗೆ. ಮುಖ್ಯ ಲಾಭನೇ ನೆನಪಿನಿಂದ, ನೆನಪಲ್ಲೇ ನಿಮ್ಮ ಆಯುಷ್ ಜಾಸ್ತಿ ಆಗುತ್ತೆ. ಡ್ರಾಮಾ ಅಂದರೆ ಯಾವ ಮಕ್ಕಳು ಡ್ರಾಮಾನ ಸರಿಯಾಗಿ ತಿಳ್ಕೊಳ್ತಾರೆ ಅವರಿಗೆ ಇಂಥದ್ದೆಲ್ಲ ಅಂತಿಂಥ ಯೋಚನೆಗಳು ಬರೋಕ್ಕೆ ಸಾಧ್ಯ ಇಲ್ಲ. तो ड्रामा में इस समय ज्ञान सीखने और सिखाने का चल रहा है. ಡ್ರಾಮಾದಲ್ಲಿ ಏನು ಪರಮಾತ್ಮನ ಪಾರ್ಟ್ ಜ್ಞಾನ ಕಲಿಸೋದು, ನಮಗೆ ನಾವು ಕಲಿತವ್ರು ಇನ್ನೊಬ್ಬರಿಗೆ ಕಲಿಸೋದು, ಇದು ಕಲಿಯೋದು ಕಲಿಸೋ ಪಾರ್ಟ್ ಏನು ನಡೀತಿದೆ ಇದರಲ್ಲಿ ನೀವು ಇರಿ. ಡ್ರಾಮಾ ವಂಡರ್ಫುಲ್ ಇದು. ಆಮೇಲೆ ನೀವು ಹೋಗಿ ರಾಜ್ಯ ಮಾಡ್ತೀರ ಮಕ್ಕಳೇ, ಪಾರ್ಟ್ ಚೇಂಜ್ ಆಗುತ್ತೆ. ಜ್ಞಾನ ಸ್ಟಾಪ್ ಆಗಿಬಿಡುತ್ತೆ ಅಂದಾಗ ನೀವು ಹಂಗೆ ಆಗ್ಬಿಡ್ತೀರಲ್ವಾ. ಪಾರ್ಟ್ ಪೂರ ಆಗುತ್ತೆ ಅಂದರೆ ಫರಕ್ ನೈ रहेगा. ಪಾರ್ಟಿ ಪೂರ ಹೋತೋ ಫಿರ್ ಮಕ್ಕಳು ತಂದೆ ಮಕ್ಕಳ ಪಾರ್ಟ್ ಇರಲ್ಲ, ಜ್ಞಾನ ಪೂರ ತಗೋತೀರಲ್ವಾ. ಅಂದರೆ ನಾವೆಲ್ಲ ಮನೆಗೆ ಹೊರಟ ಮೇಲೆ ತಂದೆದು ಪಾರ್ಟ್ ಇಲ್ಲ, ನಮ್ಮದು ಪಾರ್ಟ್ ಇಲ್ಲ. ना उनको देने का पार्ट न हमारा लेने का पार्ट होगा. एक तो जाएंगे, हमारा पार्ट नई दुनिया में हो जाएगा, बाबा का पार्ट शांति धाम में होगा. ಯಾವಾಗ ನಾವೆಲ್ಲ ಸಂಪೂರ್ಣರಾಗಿ ಹೊರಟ್ಬಿಡ್ತೀವಿ ಅಂದರೆ ನಮ್ಮ ಪಾರ್ಟು ಇಲ್ಲ, ಬಾಬೂರ್ ಪಾರ್ಟು ಇಲ್ಲ. ಬಾಬೂರ್ ಪಾರ್ಟ್ ಶಾಂತಿಧಾಮದಲ್ಲಿ ರೆಸ್ಟ್, ನಮ್ಮ ಪಾರ್ಟು ಸತ್ಯುಗದಲ್ಲಿ ಶುರುವಾಗುತ್ತೆ. ಇದು ರಿಪೀಟ್ ಆಗುತ್ತಲ್ಲ. पार्ट का रील भरा हुआ है हमारा प्रारब्ध का पार्ट, बाबा का शांति धाम का पार्ट, देने लेने का पार्ट पूरा हुआ तो ड्रामा ही पूरा हुआ. ಅಂದರೆ ಇದು ಆತ್ಮದಲ್ಲಿ ಇದು ಒಂದು ರೀಲ್ ರೆಕಾರ್ಡ್ ಅಲ್ವಾ, ಅದು ಪ್ಲೇ ಆಗ್ತಾ ಹೋಗುತ್ತೆ. ಪ್ರಾರಬ್ಧ ಪಾರ್ಟ್ ನಮ್ಮದು ಶುರುವಾದರೆ ಸತ್ಯುಗದಿಂದ. ಬಾಬಾವ್ರದ್ದು ಶಾಂತಿಧಾಮದ ಪಾರ್ಟ್ ಅಂದರೆ ತಗೊಳ್ಳೋದು ಕೊಡೋದು. ಬಾಬಾ ಕೊಡೋದು ಇಲ್ಲ, ನಾವು ತಗೊಳ್ಳೋದು ಇಲ್ಲ, ಫುಲ್ ತಗೊಂಡು ಅಲ್ಲಿ ಹೋಗ್ತೀವಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದೆಲ್ಲ ಡ್ರಾಮಾ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. फिर हम राज्य करने आएंगे, वो पार्ट चेंज होगा, ज्ञान स्टॉप हो जाएगा, हम वो बन जाएंगे. पार्टी पूरा तो बाकी फ़र्क नहीं रहेगा. बच्चे और बाप का भी पार्ट नहीं रहेगा. ये भी ज्ञान को पूरा ले लेते हैं. उनमें उनके पास भी कुछ रहता ही नहीं है, ना देने वाले के पास रहे, ना लेने वाले में कमी रही तो दोनों एक दो के समान हो गए.
इसमें विचार सागर मंथन करने की बुद्धि चाहिए. ಬಾಬಾ ಅಂತಿಮ ಸ್ಥಿತಿಗಳನ್ನು ಹೇಳ್ತಿದ್ದಾರೆ. ಯಾವಾಗ ಜ್ಞಾನ ಸಂಪೂರ್ಣವಾಗಿ ತಗೊಂಡ್ಬಿಡ್ತೀವಲ್ಲ, ಬಾಬನಿಗೆ ಇನ್ನೇನು ಕೊಡೋದು ಇರಲ್ಲ, ನಮಗೆ ತಗೊಳ್ಳೋದು ಇರಲ್ಲ. ಏಕೆಂದರೆ ಫುಲ್ ನಾವು ತಗೊಂಡ್ಬಿಟ್ವಿ. ತಗೊಂಡ ನಂತರ ನಾವು ಪ್ರಾರಬ್ಧದಲ್ಲಿ ಹೋಗೋ ಪಾರ್ಟ್, ಸೊ ಕೊಡೋದು ತಗೊಳ್ಳೋ ಪಾರ್ಟ್ ಹೆಂಗೆ ಸಮಾಪ್ತಿ ಆಗುತ್ತೆ ಅನ್ನೋ ಮಾತು ಹೇಳ್ತಿದ್ದಾರೆ ಬಾಬಾ. ಬ್ರಹ್ಮ ತಂದೆನೂ ಪೂರ್ಣ ತಗೊಂಡ್ಬಿಡ್ತಾರೆ. ಎಲ್ಲ ತಗೊಂಡ ನಂತರ ಹೋಗಿ ರಾಜ್ಯ ಮಾಡ್ತೀವಿ ಅಂದರೆ ಪಾರ್ಟ್ ಅಂತೂ ಚೇಂಜ್ ಆಗಲೇಬೇಕಲ್ಲ, ಡ್ರಾಮಾ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಅಂದರೆ ಬಾಬೂರು ಕೊಟ್ಟಿದ್ದೆಲ್ಲ ನಾವು ತಗೊಂಡು ಸಂಪನ್ನರಾಗ್ಬಿಟ್ರೆ ಇನ್ನು ಅವ್ರಿಗೆ ಕೊಡೋದೇನಿಲ್ಲ. ನಾನು ಫುಲ್ ಆಗಿಬಿಟ್ಟೆ ಅಂದರೆ ನನಗೂ ತಗೊಳ್ಳೋದೇನಿಲ್ಲ. ತಂದೆಯ ಸಮಾನ ಸ್ಥಿತಿಯಲ್ಲಿ ಬಂದ್ಬಿಡ್ತೀರಲ್ವ ಮಕ್ಕಳೇ. ಇದು ಬುದ್ಧಿಯಲ್ಲಿ ಚೆನ್ನಾಗಿ ಜ್ಞಾನ ವಿಚಾರ ಮತನ ಮಾಡಬೇಕು. ವಿಚಾರ ಮತನ ಮಾಡೋಕ್ಕೂ ಸೂಕ್ಷ್ಮ ಬುದ್ಧಿ ಇರಬೇಕು, ಪವಿತ್ರ ಬುದ್ಧಿ ಇರಬೇಕು. खास पुरुषार्थ है, याद की यात्रा का बाप बैठ समझाते हैं. सुनाने में तो मोटी बात हो जाती, बुद्धि में तो सूक्ष्म है ना. अंदर में जानते हैं शिव बाबा का रूप क्या है, समझाने में मोटा रूप हो जाते हैं. भक्ति मार्ग में बड़ा लिंग बना देते, आत्मा तो है छोटी ना. यह है कुदरत, कहाँ तक अंत पाएंगे. ಮೂಲ ಮಾತು ಬಾಬಾ ಹೇಳ್ತಿರೋದು, ಖಾಸ್ ಪುರುಷಾರ್ಥ ಯೋಗದ ಮಾಡಬೇಕು. ತಂದೆ ತಿಳಿಸೋದೇನೆಂದರೆ, ಈಗ ಹೇಳುವಾಗೆಲ್ಲ ಮೇಲ್ಮೇಲೆ ಮೋಟಿ ಬಾತೆ ಎಲ್ಲ ತಿಳಿಸ್ಕೊಡ್ತಾರೆ. ಬಟ್ ಅದನ್ನು ಸೂಕ್ಷ್ಮವಾಗಿ ತಿಳ್ಕೊಂಡು ಆ ಸೂಕ್ಷ್ಮ ಸ್ವರೂಪದಲ್ಲಿರಬೇಕು. ನಾನು ಆತ್ಮನೂ ಅತಿ ಸೂಕ್ಷ್ಮ ಬಿಂದು, ಹಾಗೆ ತಂದೆನೂ ಬಿಂದು. ಭಕ್ತಿ ಮಾರ್ಗದಲ್ಲಂತೂ ದೊಡ್ಡದಾಗಿ ಇಟ್ಬಿಡ್ತಾರೆ. ಬಿಂದು ಅಂದ್ರೂ ಹೇಳುವಾಗ ಅದು ಮೇಲಿನ ಮಾತು, ಬಟ್ ಅದರ ಒಳಗಡೆ ನಾನು ಆತ್ಮ, ಆ ಸ್ವರೂಪ ಸೂಕ್ಷ್ಮತೆ ಏನಿದೆ ನಾನು ಅರ್ಥ ಮಾಡಿಕೊಂಡು ನಾನು ಅದರಲ್ಲಿ ಇರಬೇಕು. ಇದೆಲ್ಲ ಏನು ಭಕ್ತಿ ಮಾರ್ಗದಲ್ಲಿ ಮಾಡಿದರೆ ಅದೆಲ್ಲದೂ, ಅಥವಾ ಡ್ರಾಮಾದಲ್ಲಿ ನಾನು ಆತ್ಮ ಹೆಂಗೆ ಪಾಠ ಮಾಡ್ತೀನಿ, ಇವೆಲ್ಲ ಕುದರತ್ ಅಂತಿದ್ದಾರೆ ಬಾಬವರು, ವಿಧಿ ಅಂತಾರಲ್ಲ. ಇದನ್ನು ಎಲ್ಲಿವರೆಗೂ ಇದ್ರ ಆಳ ಪಡ್ಕೊಳ್ತೀರಾ. फिर पिछाड़ी में बेअंत कह देते, बाबा ने समझाया है सारा पाठ आत्मा में भरा हुआ है. ये कुदरत है, अंत नहीं पाया जा सकता. सृष्टि चक्र का अंत तो पाते हैं. रचयिता और रचना के आदि मध्य अंत को तुम ही जानते हो. बाबा नॉलेजफुल है. फिर हम भी फुल हो जाएंगे, पाने लिए कुछ रहेगा ही नहीं. बाप इनमें प्रवेश कर पढ़ाते हैं. वो है बिंदी. आत्मा का या परमात्मा का साक्षात्कार होने से खुशी थोड़ी होती है. मेहनत कर बाप को याद करना है तो विक्रम विनाश होगा. ಆತ್ಮದಲ್ಲಿ ಇಷ್ಟು ಸಣ್ಣ ಬಿಂದುವಲ್ಲಿ 84 ಜನ್ಮಗಳ ಪಾರ್ಟ್ ಇದೆ. ಇದು ಕುದರತ್. ಬಾಬಾ ಹೇಳೋದು ಇದರ ಎಂಡ್ ಗೊತ್ತಾಗಲ್ಲ. ಆತ್ಮದ ಇಷ್ಟು 84 ಜನ್ಮಗಳ ವಿಶೇಷ ಪಾರ್ಟ್, ಎಷ್ಟು ಡೆಪ್ತ್, ಒಂದೊಂದು ಜನ್ಮನೇ ಎಷ್ಟು ವಿಶಾಲವಾಗಿದೆ. ಎಲ್ಲಿವರೆಗೂ ಇದ್ರ ಎಂಡು ಅರ್ಥ ಆಗಲ್ಲ ಯಾರಿಗೆ. ಆದರೆ ಸೃಷ್ಟಿಯ ಅಂತ್ಯ ನಿಮಗೆ ಗೊತ್ತಾಯಿತು, ಆದಿ ಮಧ್ಯ ಅಂತ್ಯದ ಜ್ಞಾನ ನಿಮಗೆ ಅರ್ಥ ಆಯಿತು. ಅಂದರೆ ಈ ಜ್ಞಾನ ಎಂಥ ಬೇಯಂತ ಅನ್ನೋದು ಜನಗಳು ಅದಕ್ಕೆ ಹೇಳಿದರು. ಆತ್ಮನ ಪಾರ್ಟಿನ ಕಂಪ್ಲೀಟ್ ಒಂದೊಂದು ಮಾತನ್ನು ಅದರ ಎಂಡೇನು ಅಂತ ಯಾರೂ ತಿಳ್ಕೊಳಕ್ಕಾಗಲ್ಲ, ಕಣ್ಣಿಗೆ ಕಾಣಿಸಲ್ಲ. ಅಷ್ಟು ಅದ್ಭುತ. ಬಾಬಾ ಜ್ಞಾನಪೂರ್ಣ, ನಾಲೆಜ್ಫುಲ್, ಜ್ಞಾನ ಸಾಗರ. ನಾವು ಪೂರ್ಣ ಆಗ್ಬಿಡ್ತೀವಿ ಬಾಬನಿಂದ ಎಲ್ಲವನ್ನು ತಗೊಂಡು. ಪಡ್ಕೊಳ್ಳೋ ಅಂಥದ್ದು ಏನೂ ಇರಲ್ಲ. ಆತ್ಮಕ್ಕೊಂದು ಲಿಮಿಟ್ ಇದೆಯಲ್ಲ, ತೊಗೊಂಡ್ಮೇಲೆ ಅದಕ್ಕಿಂತ ಜಾಸ್ತಿ ತೊಗೊಳಕ್ಕಾಗಲ್ಲ. ಮಕ್ಕಳೇ, ನಾನು ಇವರಲ್ಲಿ ಪ್ರವೇಶ ಆಗಿ ಓದಿಸ್ತಿದ್ದೀನಿ. ನಾನು ಅತಿ ಸೂಕ್ಷ್ಮ ಬಿಂದಿಯಾಗಿದ್ದೀನಿ. ಆತ್ಮ ಪರಮಾತ್ಮನ ಸಾಕ್ಷಾತ್ಕಾರ ಜ್ಞಾನ ಇಲ್ಲದೆ ಆದರೆ ಏನೂ ಖುಷಿಯಾಗಲ್ಲ. ಏನೋ ಲೈಟ್ ನೋಡಿದೆ ಬಂತು ಹೋಯ್ತು ಅನ್ನೋ ಥರ. ಇಲ್ಲಿ ನೀವು ಮಕ್ಕಳು ಸಾಕ್ಷಾತ್ಕಾರಕ್ಕೆ ಆಸೆ ಪಡಬೇಡಿ. ಪರಿಶ್ರಮ ಪಟ್ಟು ನನ್ನನ್ನು ನೆನಪು ಮಾಡಿ, ಅದರಿಂದನೇ ವಿಕರ್ಮ ವಿನಾಶ ಆಗೋದು. बाप कहते हैं मेरे में ज्ञान बंद हो जाएगा तो तेरे में भी बंद हो जाएगा. तो नॉलेज ले ऊंच बन जाते हैं, सभी कुछ ले लेते हो, फिर भी बाप तो बाप है. तुम आत्माएं आत्माएं ही रहेंगे, बाप होकर तो नहीं रहेंगे. ये तो ज्ञान है. बाप बाप है, बच्चे बच्चे.
ತಂದೆ ಎಲ್ಲವನ್ನು ಕೊಟ್ಟ ನಂತರ ನೀವು ತಗೊಳ್ತೀರಾ, ತಗೊಂಡ್ಮೇಲೆ ನೀವೇನು ತಂದೆ ಆಗೋಕ್ಕಾಗಲ್ಲ. ಮಕ್ಕಳೇ ತಂದೆನೇ. ನೀವು ತಂದೆ ಪರಮಾತ್ಮನಾಗಿ ಬದುಕೋಕ್ಕಾಗಲ್ಲ, ನೀವು ಆತ್ಮಗಳಾಗಿಯೇ ಪಾಠ ಮಾಡ್ತೀರ ಮಕ್ಕಳೇ. ये सभी विचार सागर मंथन कर डीप में जाने की बात है. ये भी जानते हैं जाना तो सभी को है, सभी चले जाने वाले हैं. बाकी आत्मा जाकर रहेंगी, सारी दुनिया ही खत्म हो जाएगा. इसमें निडर रहना है, पुरुषार्थ करना है. ಇದನ್ನು ಆಳದಲ್ಲಿ ನಾವು ಪರಮಾತ್ಮ ಆಗಕ್ಕೆ ಸಾಧ್ಯನೇ ಇಲ್ಲ. ತಂದೆನೇ ಅವನ ಸಾಗರ. ಸಾಗರದ ಸಮಾನ ಸಂಪನ್ನ ಆಗ್ಬೋದು, ಸಂಪೂರ್ಣ ಆಗ್ಬೋದು, ಸಾಗರ ಆಗೋಕ್ಕಾಗಲ್ಲ. ಸಿಂಪಲ್ ಮಾತು. ಹೆಂಗಾಗಕ್ಕಾಗುತ್ತೆ ಮಕ್ಕಳೇ? ಇದೆಲ್ಲ ಅಂದರೆ ನೀವು ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲ ಹೊರಟುಬಿಡ್ತೀವಿ, ಆತ್ಮ ಹೋಗಿ ಮನೆಯಲ್ಲಿ ಕೂತ್ಕೊಳ್ಳುತ್ತೆ, ಬಾಬನೂ ಅಲ್ಲೇ ಇರ್ತಾರೆ. ಇಡೀ ಪ್ರಪಂಚ ನೀವು ಅಲ್ಲೋದ್ಮೇಲೆ ಸಮಾಪ್ತಿ ಆಗುತ್ತೆ. ಆದರೆ ನೀವು ನಿರ್ಭಯರಾಗಿರಬೇಕು, ಹೆದರಿಕೆ ಬೇಡ, ಅಯ್ಯೋ ಏನಾಗ್ಬಿಡುತ್ತಪ್ಪ, ಹೆಂಗಾಗ್ಬಿಡುತ್ತಪ್ಪ. ಪುರುಷಾರ್ಥ ಕರ್ಕೆ ನಿಡರ್ ಹೋ ರೇನೆ ಕಾಯ್. ಪುರುಷಾರ್ಥ ಮಾಡಿ ಆತ್ಮ ಬಿಂದು ನಿರ್ಭಯನಾಗಿ ನಾನು ಅವಿನಾಶಿ ಅನ್ನೋ ಸ್ಮೃತಿಯಲ್ಲಿರಿ. ಶರೀರ आदि का कोई भी बांध नावे उसी अवस्था में जाना है. बाप आप समान बनाते हैं, तुम बच्चे भी आप समान बनाते रहते हो. एक बाप की ही याद रहे ऐसे पुरुषार्थ करना है. अभी टाइम पड़ा है, ये रिहर्सल तीखी करनी पड़े. प्रैक्टिस नहीं होंगे तो खड़े हो जाएंगे, टांगे थिरकने लग पड़ेंगी और हार्ट फेल अचानक होता रहेगा. तमो प्रधान शरीर को हार्ट फेल होने में देरी थोड़ी ही लगती है. जितना अशरीरी होते जाएंगे, बाप को याद करते रहेंगे, उतना नज़दीक आते रहेंगे. योग वाले ही निडर होंगे. ಇಂಪಾರ್ಟೆಂಟ್. ಯೋಗ ಮಾಡಿದ್ರೇ ನೀವು ನಿರ್ಭಯರಾಗಿರೋಕ್ಕಾಗುತ್ತೆ. ಅಂದರೆ ದೇಹದ ಬಾನನೂ ಬರಂಗಿಲ್ಲ, ಚರ್ಮ ಬಾನ ಬರಂಗಿಲ್ಲ. ಈ ಅವಸ್ಥೆಯನ್ನು ಜಮಾ ಮಾಡಬೇಕು. ಅಟೆನ್ಷನ್ ಪ್ಲೀಸ್. ಎಂಥ ಅವಸ್ಥೆ? ದೇಹ ಬಾನ ಇಲ್ಲದೆ ನಿರಾಕಾರಿ ಸ್ವರೂಪದಲ್ಲಿರೋದಂದರೆ ತಂದೆಯ ಸಮಾನ ಆಗೋದು. ತಂದೆ ನನ್ನ ಸಮಾನ ನಾನು ಮಾಡ್ತೀನಿ ಅಂದರೆ ನೀವು ಮಕ್ಕಳು ಅನೇಕರನ್ನು ತನ್ನ ಸಮಾನ ಮಾಡ್ಕೊಳ್ಳಿ. ಒಬ್ಬ ತಂದೆಯ ನೆನಪಿರಲಿ. ಈ ಥರ ಪುರುಷಾರ್ಥ ಮಾಡಬೇಕು. ಈಗಂತೂ ತುಂಬ ಟೈಮ್ ಇದೆ. ಈ ರಿಹರ್ಸಲ್ ಫಾಸ್ಟ್ ಮಾಡ್ತಾ ಹೋಗಿ. ಪ್ರಾಕ್ಟೀಸ್ ಇಲ್ಲ ಅಂದರೆ ನಿಂತ್ಕೊಂಡ್ಬಿಡ್ತೀರ ಅಷ್ಟೆ. ನಿಂತೇ ಇದ್ದರೆ ಕಾಲು ನಡ್ಕ ಬರುತ್ತೆ, ಆಮೇಲೆ ಹಾರ್ಟ್ ಫೇಲ್ ಆಗುತ್ತೆ ಅಂತಾರೆ ಬಾಬವರು. ಅಂದರೆ ಅಂತ್ಯದಲ್ಲಿ ತಮೋ ಪ್ರಧಾನ ಶರೀರಗಳು ಜಾಸ್ತಿ ಆದಂಗೆ ಟಕ್ ಅಂತ ಹಾರ್ಟ್ ಫೇಲ್ ಆಗಿ ಹೋಗ್ತಾ ಇರ್ತಾರೆ. ಲೇಟ್ ಏನಾಗಲ್ಲ. ಅಶರೀರಿ ಜಿತ್ನಾ ಅಶರೀರಿ ಬನ್ ಜಾಯಂಗೆ. ಎಷ್ಟು ಅಶರೀರಿ ಆಗ್ತೀರಾ, ಬಾಬನ ನೆನಪು ಮಾಡ್ತಾ ಮಾಡ್ತಾ ತಂದೆಯ ಸಮೀಪ ಬರ್ತೀರಾ. ಯೋಗದಲ್ಲಿ ಇರೋರೇ ನಿರ್ಭಯರಾಗಿರೋಕ್ಕಾಗುತ್ತೆ. ಯೋಗ ಸೆ ಶಕ್ತಿ ಮಿಲ್ತಿ, ಜ್ಞಾನ ಸೆ ಧನ್ ಮಿಲ್ತಾ. ಬಚ್ಚೋಂ ಕೋ ಚೈಯೇ ಶಕ್ತಿ. ಯೋಗದಿಂದ ಶಕ್ತಿ ಸಿಗುತ್ತೆ, ಜ್ಞಾನದಿಂದ ಏನು ಸಿಗ್ತದೆ? ಧನ. ಜ್ಞಾನ ಧನ ಏನ ಸಂಪತ್ತಿವಾನ ಆಗ್ತೀರಾ. ಅದಕ್ಕೆ ಈಗ ನಿಮಗೇನು ಬೇಕು? ಶಕ್ತಿ ಬೇಕು. ಅದಕ್ಕೆ ಯೋಗ ಮಾಡಿರಿ. तो शक्ति पाने के लिए बाप को याद करते रहो. बाबा है अविनाशी सर्जन. वो कब पेशेंट बन न सके, अभी बाप कहते हैं तुम अपनी अविनाशी दवाई करते रहो. हम ऐसी संजीवनी बूटी देते हैं जो कब कोई बीमार न पड़े. सिर्फ पतित पावन बाप को याद करते रहो तो पावन बन जाएंगे. देवताएं सदैव निरोगी पावन है. ಪವಿತ್ರತೆಯಲ್ಲೇ ಆರೋಗ್ಯ ತಾನೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ನೀವು ಶಕ್ತಿ ತೊಗೋಬೇಕಂದ್ರೆ ನನ್ನ ನೆನಪು ಮಾಡಿ. ಯಾಕೆ ನೆನಪು ಮಾಡಿ? ನಾನು ಅವಿನಾಶಿ ಸರ್ಜನ್ನು, ನಾನು ಔಷಧಿ ಕೊಡ್ತೀನಿ, ಸಂಜೀವಿನಿ ಬೂಟಿ ಕೊಡ್ತಿದ್ದೀನಿ. ಈ ಅವಿನಾಶಿ ಔಷಧಿಯಿಂದ ನಿಮ್ಮ ಶರೀರನ ಸರಿ ಮಾಡ್ಕೊಳ್ತಾ ಇರಿ, ಆತ್ಮನನ್ನು ಸರಿ ಮಾಡ್ಕೊಳ್ತಾ ಇರಿ. ಆತ್ಮ ಸರಿ ಹೋದರೆ ಶರೀರನೂ ನ್ಯಾಯವಾಗಿರುತ್ತೆ. ಎಲ್ಲ ಮನಸ್ಸಿನ ಕಲ್ಪನೆಗಳು. ಅದಕ್ಕೆ ಬಾಬಾ ಹೇಳ್ತಾರೆ, ಪತಿತ ಪಾವನನ ನೆನಪು ಮಾಡಿ ಪಾವನರಾಗ್ತೀರ. ಸದಾ ನಿರೋಗಿಗಳು ದೇವತೆಗಳು, ಏಕೆಂದರೆ ಅವರು ಪವಿತ್ರರು. ಬಚ್ಚೋಂಕು ये निश्चय हो गया है, ये कलप कलप वर्षा ले बाप से हम लेते हैं. इमार्टल टाइम. तो बाबा ಹೇಳ್ತಾರೆ इमेमोरियल टाइम बाप आया है, जैसे अभी आया है. बाबा जो सिखलाते हैं समझाते हैं,
यही राजयोग है, वो गीता आदि सभी भक्ति मार्ग के हैं। ये ज्ञान मार्ग बाप ही बताते हैं, बाप ही आकर नीचे से ऊपर उठाते हैं। जो पक्के निश्चय बुद्धि है वही ಮಾಲಾ में आते हैं. ಅಂದರೆ ಮಕ್ಕಳಿಗೆ ನಿಶ್ಚಯ ಆಗಿದೆ, ನಾವು ತಂದೆಯಿಂದ ಕಲ್ಪದ ಆಸ್ತಿ ತಗೋತೀವಿ. ಬಾಬೂರು ಅವಿನಾಶಿಯಾದಂತಹ ಸಮಯ, ಯಾದ್ಗಾರ್ ಟೈಮ್, ಅಂದರೆ ಪರ್ಮನೆಂಟ್ ಯಾದ್ಗಾರ್ ಟೈಮ್, ಈ ಮೆಮೋರಿಯಲ್ ಅಂದಾಗ ಅಂಥ ಸಮಯದಲ್ಲಿ ನಾನು ಬಂದಿದ್ದೀನಿ ಮಕ್ಕಳೇ, ನಿಮಗೆ ರಾಜಯೋಗ ಕಲಿಸ್ಲಿಕ್ಕೆ. ನಾನೇ ಕಲಿಸೋದು, ಬೇರೆ ಯಾರೂ ಕಲಿಸೋಕ್ಕಾಗಲ್ಲ. ಗೀತೆ ಜ್ಞಾನ ಅಥವಾ ರಾಜಯೋಗ ಹಠಯೋಗಗಳೇನಿದೆ ಇದೆಲ್ಲ ಭಕ್ತಿ ಮಾರ್ಗದ್ದು. ಜ್ಞಾನ ಮಾರ್ಗ ತಂದೆನೇ ಹೇಳೋದು. ನಾನು ಬಂದು ನೀವು ತೀರ ಕೆಳಗಡೆ ಬಿದ್ದಿರೋರನ್ನು ಮೇಲೆತ್ತುತ್ತೀನಿ. ಯಾರು ಪಕ್ಕಾ ನಿಶ್ಚಯ ಬುದ್ಧಿ ಮಕ್ಕಳಿದ್ದಾರೆ ಅವರೇನೆ ಮಾಲೆಯ ಮಣಿ ಆಗೋದು. ಯಾಕೆಂದರೆ ಅವರು 100% ಶ್ರೀಮತದ ಮೇಲೆ ನಡೀತಾರೆ. बच्चे समझते हैं भक्ति करते करते हम नीचे गिरते आए हैं, अभी बाप आकर सच्ची कमाई कराते हैं. लौकिक बाप इतनी कमाई नहीं कराते जितनी पारलौकिक बाप कराते हैं. ಇಂಪಾರ್ಟೆಂಟ್ ಅಲ್ವಾ? ತಂದೆ ಹೇಳೋದು, ಮಕ್ಕಳೇ ನೀವು ಚೆನ್ನಾಗಿ ಪುರುಷಾರ್ಥ ಮಾಡಿ ಮಾಲೆಯ ಮಣಿ ಆಗಬೇಕು. ಏಕೆಂದರೆ ನಿಮ್ಗೆ ಅರ್ಥ ಆಯಿತು ನಾವು ಭಕ್ತಿ ಮಾಡ್ತಾ ಮಾಡ್ತಾ ಹೆಂಗೆ ಕೆಳಗಡೆ ಬಂದ್ಬಿಟ್ವಿ. ಈಗ ತಂದೆ ಬಂದು ನಮಗೆ ಮೇಲೆತ್ತಿ ನಮಗೆ ಜ್ಞಾನ ಕೊಟ್ಟು ಸತ್ಯ ಸಂಪಾದನೆ ಮಾಡಿಸ್ತಿದ್ದಾರೆ. ಅಂದರೆ ಈ ಆತ್ಮ ತನ್ನ ಸಂಪಾದನೆ ಜ್ಞಾನ ಯೋಗದ ಸಾಧನೆಯನ್ನು ಬಿಟ್ಟು ನಾವು ಬೇರೆ ಕಡೆ ಕಾಲ ಕಳೆಯೋದು ಸರಿಯಲ್ಲ. ಲೌಕಿಕ ತಂದೆ ಇಂಥ ಸಂಪಾದನೆ ಮಾಡ್ಸೋಕ್ಕಾಗೋದೇ ಇಲ್ಲ. ಪಾರಲೌಕಿಕ ತಂದೆ ಮಾತ್ರ ಆತ್ಮನ ಅವಿನಾಶಿ ತಂದೆ ತಾನೆ. ಸೊ ಅದಕ್ಕೆ ಅವಿನಾಶಿ ಪ್ರಾಪ್ತಿ ಆತ್ಮನೇ ಮಾಡಿಸೋದು, ಆ ತಾಕತ್ತು ಅದರ ಜ್ಞಾನ ಬಾಬನಿಗಷ್ಟೇ ಇದೆ, ಬೇರೆ ಯಾರಿಗೂ ಇಲ್ಲ. अच्छा बच्चों को गुड नाइट और नमस्ते. हम सब बच्चों की भी फिर से बाबा को नमस्ते नमस्ते. ಈಗ ಗುಡ್ ಮಾರ್ನಿಂಗ್ ಅಲ್ಲ, ನೈಟ್ ಇಲ್ಲಲ್ಲ धारणेಗೆ. माया पहलवान बन सामने आएंगी, उससे डरना नहीं है. माया जीत बनना है, कदम कदम श्रीमत पर चल, अपने ऊपर आपे ही कृपा करनी है. ಮಾಯೆ ಪೈಲ್ವಾನಾಗಿ ಎದುರಿಸಕ್ಕೆ ಬರುತ್ತೆ, ಅದರಲ್ಲಿ ಎದುರ್ಕೋಬೇಡಿ ಮಕ್ಕಳೇ. ಮಾಯಾ ಜೀತ್ ಆಗಬೇಕು. ಹೆಂಗೆ? ಹೆಜ್ಜೆ ಹೆಜ್ಜೆಗೆ ಶ್ರೀಮತದ ಮೇಲೆ ನಡೆದು ತನ್ನ ಮೇಲೆ ತಾನೇ ಕೃಪೆ ಮಾಡ್ಕೊಳ್ಳಿ. ಕೃಪೆ ಮಾಡ್ಕೊಳ್ಳೋದು, ಶ್ರೀಮತದ ಶಕ್ತಿ ತಗೊಳ್ಳೋದಂದರೆ ಮಾಯಾ ಜೀತ್ ಆಗೋದು. ಮಾಯೆ ಬರೋದೇ ಇಲ್ಲ ಅಂದ್ರಲ್ಲ. बाप को अपना सच्चा सच्चा पोता मेल बताना है, ट्रस्टी होकर रहना है, चलते फिरते याद का अभ्यास करना है. ತಂದೆಯನ್ನು ತನ್ನವರು ಅಂತ ಹೇಳಿದ ಮೇಲೆ ಅವ್ರಿಗೆ ಕರೆಕ್ಟ್ ತನ್ನ ಸತ್ಯ ಚಾರ್ಟ್ ಕೊಡ್ಬೇಕು ತಾನೆ, ಸುಳ್ಳಲ್ಲ. ಟ್ರಸ್ಟಿಯಾಗಿ ನಡಿಬೇಕು. ಬಾಬಾ ಹೇಳಿದ್ರಲ್ಲ, ನೀವು ಸರೆಂಡರ್ ಅಂತೀರಾ ಅಂದರೆ ಟ್ರಸ್ಟಿ ನಿಮ್ಮದೇನಿಲ್ಲ, ಬಾಬೂರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು, ಇಲ್ಲ ಅಂದರೆ ಹೋಗಬೇಕು. ನಡೀತಾ ನಡೀತಾ ತಂದೆ ನಡೀತಾ ಕೂತ್ಕೊಳ್ತಾ ತಂದೆಯ ನೆನಪಿನ ಅಭ್ಯಾಸ ಮಾಡಬೇಕು. वरदान अपने स्वरूप द्वारा भक्तों को लाइट के क्राउन का साक्षात्कार कराने वाले इष्ट देव भव. ಎಷ್ಟು ದೊಡ್ಡ ವರದಾನ. ತನ್ನ ಸ್ವರೂಪದ ಮುಖಾಂತರ ಭಕ್ತರಿಗೆ ಲೈಟಿನ ಬೆಳಕಿನ ಕಿರೀಟವನ್ನು ಸಾಕ್ಷಾತ್ಕಾರ ಮಾಡಿಸೋರೆ ಇಷ್ಟ ದೇವತೆಗಳು. ಯಾರ ಸಂಪೂರ್ಣ ಪವಿತ್ರ ಸ್ಥಿತಿ ಇದೆ ಅವ್ರದ್ದು ಮಸ್ತಕದಲ್ಲಿ ತಲೆ ಹಿಂದೆ ಬೆಳಕಿನ ಕಿರೀಟ ಕಾಣುತ್ತೆ, ಈ ಕಣ್ಣಿಗೆ ಕಾಣ್ತಾ ಹೋಗುತ್ತೆ. जब से आप बाप के बच्चे बने हो, पवित्रता की प्रतिज्ञा की, तो रिटर्न में लाइट का ताज प्राप्त हो गया. इस लाइट के ताज के आगे रतन जड़ित ताज भी कुछ भी नहीं है. ನೋಡ್ರಿ, ಯಾವ ಸೆಕೆಂಡ್ ನೀವು ಬಾಬನ ಹತ್ರ ಬಂದ್ರಿ, ಪವಿತ್ರತೆ ಪ್ರತಿಜ್ಞೆ ಮಾಡಿದ್ರಿ, ಬಾಬಾ ತಥಾಸ್ತು. ಜನ್ಮತಃ ಪವಿತ್ರತೆ ಕಿರೀಟ ವರದಾನವಾಗಿ ಕೊಡ್ತಾರೆ. ಬಗ್ಗೆ ಅದನ್ನು ದೊಡ್ಡದು ಮಾಡ್ಕೊಳ್ತಾ ತನ್ನ ವೃದ್ಧಿ ಮಾಡ್ಕೊಳ್ಳೋದು ನಿಮ್ಮ ಕೈಲಿದೆ. ಈ ಬೆಳಕಿನ ಕಿರೀಟದ ಮುಂದೆ ರತ್ನ ಜಡಿತ ಕಿರೀಟನೋ ವೇಸ್ಟು. जितना जितना संकल्प बोल और कर्म प्यूरिटी को धारण करते जाएंगे,
उतना ये लाइट का क्राउन स्पष्ट होता जाएगा और इष्ट देव के रूप में भक्तों के आगे प्रत्यक्ष होते जाएंगे. ಎಷ್ಟೆಷ್ಟು ಸಂಕಲ್ಪ ಮಾತು ಕರ್ಮದಲ್ಲಿ ಪವಿತ್ರತೆಯ ಧಾರಣೆ ಮಾಡ್ತಾ ಹೋಗ್ತೀರಾ, ಈ ಬೆಳಕಿನ ಕಿರೀಟ ಸ್ಪಷ್ಟ ಆಗ್ತಾ ಹೋಗುತ್ತೆ. ಇಷ್ಟ ದೇವ ರೂಪದಲ್ಲಿ ಭಕ್ತರಿಗೆ ನೀವು ಪ್ರತ್ಯಕ್ಷವಾಗಿ ಕಾಣ್ತಾ ಹೋಗ್ತೀರ. ಯಾವುದೀಗ ಈ ಸಮಯದಲ್ಲಿ ಅಗತ್ಯ ಇದೆ, ಸಂಪೂರ್ಣ ಪವಿತ್ರತೆ, ಅರ್ಥಾತ್ ನಿರಂತರ ವಿದೇಹಿ ಬಾಬನ ನೆನಪಲ್ಲಿ ವಿಕರ್ಮಗಳನ್ನು ವಿನಾಶ ಮಾಡ್ಕೊಂಡು ರೆಡಿ ಇರೋ ಸ್ಥಿತಿಯಲ್ವ ಈಗ. ಎಂಡು ಸ್ಲೋಗನ್ ಸದಾ ಬಾಪ್ ದಾದಾ ಕಿ ಛತ್ರ ಛಾಯಾ ಕೆ ಅಂದರ್ ರಹೋ ತೋ ವಿಘ್ನ ವಿನಾಶಕ್ಕೆ ಬನ್ ಜಾಯಂಗೆ. ಕೇಳಿದ್ರ ಅಟೆನ್ಷನ್ ಪ್ಲೀಸ್. ಏನೋ ಯಾವ ಮಾಯೆ ವಿಘ್ನ ಬರಲ್ಲ, ಯಾವ ಕತೆ ಇರಲ್ಲ, ಎಲ್ಲಿರಬೇಕು? ಹೇಳ್ತಿದ್ದೀರಲ್ವಾ, ಬಾಬವ್ರ ಛತ್ರ ಛಾಯೆ ಒಳಗಡೆ ಇರಿ, ಅಲ್ಲಿ ಏನು ಬರೋಕ್ಕಾಗಲ್ಲ, ಯಾರು ಬರೋಕ್ಕಾಗಲ್ಲ, ಯಾವ ಕಥೆನೂ ಇಲ್ಲ. ಬೇಫಿಕರ್ ಬಾದ್ಶಾ, ಬೇಗಂಪುರ್ ಕಿ ಬಾದ್ಶಾ ಆ ಥರ ಇರ್ಬೋದು. ಬಾಬಾ ಹೇಳ್ದಂಗೆ ಕೇಳ್ಬೇಕು ಕಣ್ಣು ಮುಚ್ಕೊಂಡು. ಬಾಬವ್ರು ಏನು ಸೇವೆ ಕೊಟ್ಟಿದ್ದಾರೆ ಅದು ಮಾಡಬೇಕು. ಬಟ್ ಹೆಂಗೆ? ನಾನು ನೆನಪಲ್ಲೇ ಮಾಡಬೇಕಂದ್ರು. ಬೇರೆಯವ್ರು ನೆನಪು ಮಾಡೋಂಗಿಲ್ಲ, ಬೇರೆ ಕತೆಗೆ ಹೋಗಂಗಿಲ್ಲ, ಶ್ರೀಮತ ದಾಟಂಗಿಲ್ಲ, ಇದು ಕಂಡೀಷನ್. ಮೀಟೆ ಬಚ್ಚೆ ಏನು ಹೇಳ್ತಾರೆ? ಹೆಜ್ಜೆ ಹೆಜ್ಜೆಗೆ ತಂದೆಯ ಶ್ರೀಮತದ ಮೇಲೆ ನಡೀರಿ, ಒಬ್ಬ ತಂದೆಯಿಂದನೇ ಕೇಳಿ, ಆಗ ಮಾಯೆ ವಾರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಮುರುಳಿ ಅವ್ರ ಬಾಬಾ ಯಾರ ಬುದ್ಧಿಯಲ್ಲಿರುತ್ತೋ ಅಲ್ಲಿ ಮಾಯೆ ನಮಸ್ಕಾರ ಮಾಡಿ ಹೋಗುತ್ತೆ. ಮಾಯೆ ವಶ ಮಾಡಿಕೊಂಡು ಒಡೆಯೋದು ಯಾರಿಗೆ? ಕೆನ್ನೆಗೆ ಹೊಡಿತಾನೆ ಇರುತ್ತೆ, ಬೀಳಿಸ್ತಾನೆ ಇರುತ್ತೆ. ಯಾಕೆಂದರೆ ಮಾಯೆಗೆ ಬಾಬನ ಇನ್ಸಲ್ಟ್ ಇಷ್ಟ ಆಗಲ್ಲ, ಅದಕ್ಕೆ ಬಡಿಯೋದು ಸರಿಯಾಗಿ. ಅದಕ್ಕೆ ಮಾಯಾ ಭೇಟಿ ಅಂತಾರಲ್ಲ, ಈಗ ನೀವುಗಳು ಹಂಗೆ ಹಿಂಗೆ ಹೆಚ್ಚು ಕಡಿಮೆ ಮಾಡಿದ್ರೆ ಹೊಡಿತದದು. ಅದಕ್ಕೆ ಅಧಿಕಾರ ಇದೆ. ಬದುಕಿದ್ರೆ ನ್ಯಾಯವಾಗಿ ಬದುಕ್ರಿ, ತಂದೆನ ಇನ್ಸಲ್ಟ್ ಯಾಕೆ ಮಾಡ್ತೀರಾ ಅಂತ ಹೊಡಿತಾನೆ ಇರುತ್ತೆ. ಕೆನ್ನೆಗೆ ಹೊಡೆಸ್ಕೊಳ್ಳೋದೇನೆ ನಾಚಿಕೆಗೇಡು ಕೆಲಸ. ಚೆನ್ನಾಗಿರಲ್ಲ, ಗಳಿಗೆ ಮಾಯಿಗೆ ಪರವಶರಾಗೋದು. ಬಾಬಾ ಹೇಳ್ತಾರೆ, ಮಕ್ಕಳೇ ಸರಿಯಾಗಿರಿ, ಅನ್ಯರಿಗೆ ಸಂಕಲ್ಪ ನಡೆಯೋ ಥರ ನಿಮ್ಮ ಜೀವನ ಕಳಪೆ ಇರಬಾರ್ದು. ಆ್ಯಕ್ಚುಲಿ ಇದು ತನ್ನ ಶಾನ್ ಅಲ್ಲ ಅಂತಾರೆ ಜಾನಕಿ ದಾದಿ. ಬಾಬನ ಶ್ರೀಮತ ವಿರುದ್ಧವಾಗಿ ನಡೆಯೋದೇ ತನ್ನ ಡಿಸ್ರೆಸ್ಪೆಕ್ಟು, ತನ್ನನ್ನು ಬೀಳಿಸ್ಕೊಳ್ಳೋದು, ಮರ್ಯಾದೆ ಕಳ್ಕೊಳ್ಳೋದು, ಬಾಬನ ಮರ್ಯಾದೆನೂ ತೆಗೆಯೋದು. ಇಷ್ಟೇ ಕೆಲಸ ಆಗುತ್ತೆ ಅಷ್ಟೇ. ಇನ್ಯಾವ ದೊಡ್ಡ ಘನ ಕೆಲಸ ಮಾಡೋಕ್ಕಾಗಲ್ಲ ಅವರು. ಸೊ ಇವತ್ತು ಬಾಬಂದು ವಿಶೇಷ ಪಾಯಿಂಟ್ ಏನು? 4ನೇ ತಾರೀಕಲ್ವಾ? ಸಬ್ಕೆ ಸ್ನೇಹಿ ಸಬ್ಕೆ ಸಹಯೋಗಿ. ಎಲ್ಲರ ಸ್ನೇಹಿ, ಎಲ್ಲರ ಸಹಯೋಗಿಗಳಾಗಿರಿ. ಸಹಯೋಗಿ ಸ್ನೇಹಿ ಆಗ್ಬಿಟ್ಟು ಲಡ್ಡು ಆಗೋದಲ್ಲ. ಬ್ರಹ್ಮ बाप सभी रूपों से सभी रीति से हर बच्चे के स्नेही और सहयोगी बने. सदा एक बाप के स्नेह में समाये रहे. एक सेकंड, एक संकल्प भी सहयोग के बिना नहीं गया. ऐसे आप बच्चे भी सबके स्नेही बन सच्चे स्नेह और सहयोग का प्रत्यक्ष प्रमाण दो. ಬ್ರಹ್ಮ ತಂದೆ ಎಲ್ಲ ರೂಪಗಳಲ್ಲಿ ಎಲ್ಲ ರೀತಿಯಲ್ಲಿ ಮಕ್ಕಳ ಸಹಯೋಗಿ ಸ್ನೇಹಿಗಳಾಗಿ ನಡೆದರು. ಆತ್ಮಿಕ ಸ್ನೇಹ, ಆತ್ಮಗಳು ಉದ್ಧಾರ ಉನ್ನತಿಯಲ್ಲಿ ಬರೋ ಸಹಯೋಗ ಕೊಟ್ಟರು. ಆ ಸ್ನೇಹ ಸಹಯೋಗ ನಿಸ್ವಾರ್ಥ ಸ್ನೇಹ. ಎಲ್ಲರಿಗೆ ಸ್ನೇಹ ಸಹಯೋಗ ಕೊಡ್ತಾ ಹೆಂಗಿದ್ರು? ಒಬ್ಬ ತಂದೆಯ ಪ್ರೀತಿಯಲ್ಲಿ ಮುಳುಗಿದ್ರು. ಆ ಪ್ರೀತಿಯಲ್ಲಿ ಎಲ್ಲರಿಗೆ ಶಕ್ತಿಗಳ ಸಹಯೋಗ ಕೊಟ್ಟರು. ಆ ಶಕ್ತಿ ಕೊಡೋದೇ ಸ್ನೇಹ, ಮುಂದುವರಿಸೋದೇ ಸ್ನೇಹ. ಒಂದು ಸಂಕಲ್ಪ, ಒಂದು ಸೆಕೆಂಡು ಮಕ್ಕಳಿಗೆ, ವಿಶ್ವಕ್ಕೆ ಆತ್ಮಗಳಿಗೆ ಸಹಯೋಗ ಕೊಡದೆ ಅವ್ರ ಟೈಮೇ ಇರಲಿಲ್ಲ. ನೀವು ಮಕ್ಕಳನ್ನು ಹಂಗೆ ಸ್ನೇಹಿ, ಸತ್ಯ ಸಹಯೋಗಿ, ಸತ್ಯ ಸ್ನೇಹಿ, ಸತ್ಯ ಸಹಯೋಗಿಗಳಾಗಿ ಬಾಬುವರ ಪ್ರೀತಿಯ ಪ್ರತ್ಯಕ್ಷ ಪ್ರೂಫ್ ಕೊಡಿ, ಪ್ರಮಾಣ ಕೊಡಿ. ಏನಂತೀರ? ನೆನ್ನೆ ಇಡೀ ದಿನ ಲೌಕಿಕ ಅಲೌಕಿಕ ಮಾಡಿದ್ರಾ? ಏನು ನೋಡ್ತಿರೋ, ಏನು ಕೇಳ್ತಿರೋ, ಏನು ಮಾತಾಡ್ತಿರೋ ಎಲ್ಲದೂ ಲೌಕಿಕದಿಂದ. ಲೌಕಿಕತೆ ಅಂದರೆ ಬಾಬುವ್ರ ಶ್ರೀಮತದ ಮೇಲೆ ಇಲ್ಲ ಅಂದರೆ ಪೂರ ಲೌಕಿಕಕ್ಕಿಂತ ವರ್ಸ್ಟ್.
ಭಕ್ತರು ಕೆಲವರು ನಿಯಮ ರೀತಿ ನೀತಿಗಳನ್ನು ಇಟ್ಕೊಳ್ತಾರೆ ಜೀವನಕ್ಕೆ, ಅದು ಇಲ್ಲದೆ ಇರೋ ಥರ ಪಾಡಿರಬಾರ್ದಲ್ಲ. ಓಂ ಶಾಂತಿ.